Hello everyone, very good to all of you. Very good morning. ಎಲ್ಲರಿಗೂ ಶುಭೋದಯ, ಶುಭ ದಿನದ ಶುಭೋದಯ ಎಲ್ಲರಿಗೂ. ಇವತ್ತಿನ ತರಗತಿಗೆ ಸ್ವಾಗತ. ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಸ್ನೇಹಿತರೆ, ಇವತ್ತಿನ ತರಗತಿಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ ಮತ್ತು ಹಲವಾರು ದೇಶಗಳಲ್ಲಿ ನಾನು ಭೂಗೋಳ ತಜ್ಞನಾಗಿ ಕೆಲಸ ಮಾಡಿದ್ದೇನೆ ಮತ್ತು ವಿಪತ್ತು ನಿರ್ವಹಣೆ ಪ್ರಾಧಿಕಾರಕ್ಕೆ ಸಲಹೆಗಾರ ಕೂಡ ಆಗಿ ಕೆಲಸ ಮಾಡಿದ್ದೇನೆ. ನಾವು ಹಲವಾರು ತರಗತಿಗಳನ್ನ ಮಾಡಿದ್ದೇವೆ. KPSC ಮುಖ್ಯ ಪರೀಕ್ಷೆ ಮತ್ತು ಪ್ರಿಲಿಮ್ಸ್ ಪ್ರಾಥಮಿಕ ಪರೀಕ್ಷೆಗೆ ಹಲವಾರು ತರಗತಿಗಳನ್ನ ಮಾಡಿದ್ದೇವೆ. ನೋಡಿ, ಜಾಗ್ರಫಿ ಸಿಲೆಬಸ್ನಲ್ಲಿ ಆಡಿಯೋ ವಿಡಿಯೋ ಚೆಕ್ ಮಾಡಿ ಎಲ್ಲರಿಗೂ. ಆಡಿಯೋ ಅಂಡ್ ವಿಡಿಯೋ ಚೆಕ್. ನಮ್ಮ ಮಾತಾಡ್ತಿರೋದು ಕೇಳಿಸ್ತಾ ಇದೆ ಎಲ್ಲರಿಗೂ? ನೋಡಿ, ನಮ್ಮ ಸಿಲೆಬಸ್ ಅಲ್ಲೇ ಮೆನ್ಷನ್ ಆಗಿದೆ ಖನಿಜಗಳು ಮಿನರಲ್ ರಿಸೋರ್ಸ್ ಅಂತ ಇದೆ ನೋಡಿ. ಇಲ್ಲಿ ಮಿನರಲ್ ರಿಸೋರ್ಸ್ ನೋಡಿ, ಎಲ್ಲಾ ತರ ಮಿನರಲ್ ರಿಸೋರ್ಸ್ ಬಗ್ಗೆನೂ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮಿನರಲ್ ರಿಸೋರ್ಸ್ ಇಲ್ಲಿ ಸಿಲೆಬಸ್ ಅಲ್ಲಿ ಕ್ಲಿಯರ್ ಮೆನ್ಷನ್ ಆಗಿದೆ. ಕರ್ನಾಟಕ ಮತ್ತು ಭಾರತದಲ್ಲಿ ಖನಿಜ ಸಂಪನ್ಮೂಲಗಳು ಮತ್ತು ವಿಶ್ವದಾದ್ಯಂತ ಖನಿಜ ಸಂಪನ್ಮೂಲಗಳ ಬಗ್ಗೆ ನಾವು ಇವತ್ತು ತರಗತಿಯನ್ನು ಮಾಡಲಿದ್ದೇವೆ. ಆಯ್ತಾ? ಕರ್ನಾಟಕ ಮತ್ತು ಭಾರತ ಜೊತೆಗೆ ಜಗತ್ತಿನಾದ್ಯಂತ ಮುಖ್ಯ ಖನಿಜ ವಲಯಗಳು ಮತ್ತು ಮುಖ್ಯ ಖನಿಜಗಳು. ಸೊ ಇದರಿಂದ ಒಂದು ಕ್ವಶನ್ ಬರುತ್ತೆ. ಸೊ ನಾ ಏನ್ ಟಾಪಿಕ್ ಇವಾಗ ಮಾಡ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ. ಆಯ್ತಾ? ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರೋದ್ರಿಂದ ಇದು ತುಂಬಾ ಮುಖ್ಯವಾದಂತ ಟಾಪಿಕ್. ಇದು ಎನ್ವೈರನ್ಮೆಂಟ್ ಸಿಲೆಬಸ್ ಅಲ್ಲೂ ಕೂಡ ಗಣಿಗಾರಿಕೆ ಬಗ್ಗೆ ಕೊಟ್ಟಿದ್ದಾರೆ. ಗಣಿಗಾರಿಕೆಯಿಂದ ಆಗುವಂತ ಪರಿಸರ ಸಮಸ್ಯೆಗಳ ಬಗ್ಗೆ ಕೇಳ್ತಾರೆ. ನೋಡಿ, ಇವತ್ತಿನ ತರಗತಿಯಲ್ಲಿ ನಾವು ಖನಿಜಗಳು ಮಿನರಲ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಎಲ್ಲ ಗಮನಿಸಿ. ಖನಿಜಗಳೆಂದರೇನು? ಖನಿಜಗಳೆಂದರೆ ನಮಗೆ ಭೂಮಿಯಲ್ಲಿ ಸಿಗುವಂತ, ನೈಸರ್ಗಿಕವಾಗಿ ಸಿಗುವಂತ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ನಾವು ಖನಿಜಗಳೆಂದು ಕರೆಯುತ್ತೇವೆ. ಕರೆಕ್ಟ್ ಅಲ್ವಾ? ಇವಾಗ ನಮಗೆ ಶಿಲೆಗಳ ಬಗ್ಗೆ ಗೊತ್ತಿದೆ. ಟೈಪ್ಸ್ ಆಫ್ ರಾಕ್ಸ್ ನಾವು ಸ್ಟಡಿ ಮಾಡಿದೀವಿ ಆಲ್ರೆಡಿ ಜಿಯೋಮಾರ್ಫಾಲಜಿ ತರಗತಿಗಳಲ್ಲಿ ನಾವು ಅದನ್ನೇನು ಶಿಲೆಗಳು ಓದಿದ್ವಿ ಅದರದ್ದು ಮುಂದುವರೆದ ಭಾಗ ಇದು. ನೀವೇನಾದ್ರೂ ಅದನ್ನು ನೋಡಿಲ್ಲ ಅಂದ್ರೆ ಶಿಲೆಗಳ ಬಗ್ಗೆ ನೋಡಿ. ಭಾರತ ಮತ್ತು ಕರ್ನಾಟಕದ ಶಿಲೆಗಳು ಅಂತ ಕವರ್ ಮಾಡಿದ್ದೀನಿ. ಆ ಖನಿಜಗಳು ಟಾಪಿಕ್ ನಲ್ಲಿ ಏನಾಗುತ್ತೆ, ಅಗ್ನಿಶಿಲೆಗಳು, ರೂಪಾಂತರ ಶಿಲೆಗಳು ಮತ್ತು ಪದರ ಶಿಲೆಗಳ ಬಗ್ಗೆ ನಾನು ಹೇಳಿದ್ದೀನಿ. ಇಗ್ನೇಸ್ ರಾಕ್, ಮೆಟಮಾರ್ಫಿಕ್ ರಾಕ್ ಮತ್ತು ಸೆಡಿಮೆಂಟರಿ ರಾಕ್ಸ್ ಬಗ್ಗೆ ನಾವು ಆಲ್ರೆಡಿ ಕವರ್ ಮಾಡಿದ್ದೇವೆ. ಈ ತರಗತಿಯಲ್ಲಿ ಆ ಶಿಲೆಗಳಲ್ಲಿ ಸಿಗುವಂತ ಖನಿಜಗಳ ಬಗ್ಗೆ. ಶಿಲೆ ಅಂದ್ರೇನು? ಹಲವಾರು ಖನಿಜಗಳ ಸಂಕೀರ್ಣ. ಎಷ್ಟೋ ಖನಿಜಗಳು ಒಟ್ಟಿಗೆ ಸೇರ್ಕೊಂಡ್ರೆ ಅದನ್ನ ನಾವು ಮಿನರಲ್ಸ್ ಅಂತ ಕರಿತೀವಿ. ಹೌದಲ್ವಾ? ಖನಿಜಗಳೆಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ನಮಗೆ ಶಿಲೆಗಳಾಗ್ತವೆ. ಒಂದು ಶಿಲೆನಲ್ಲಿ ಲೋಹ, ಅಲೋಹಗಳು, ಜೈವಿಕ ಮತ್ತು ಅಜೈವಿಕ ಅಂಶಗಳೆಲ್ಲ ಒಟ್ಟಿಗೆ ಸಿಗುತ್ತೆ. ಸೊ ಅದನ್ನು ನಾವು ಖನಿಜಗಳು ಅಂತ ಕರಿತಾ ಇದ್ದೀವಿ. ಸೊ ಮಿನರಲ್ಸ್ ಆರ್ ನ್ಯಾಚುರಲಿ ಅಕರಿಂಗ್ ಇನ್ಆರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಸೊ ಮುಖ್ಯವಾಗಿ ನಮಗೆ ನೋಡಿ ಯಾವ ರೀತಿ ಕ್ಲಾಸಿಫೈ ಮಾಡಿದ್ವಿ ನೋಡಿ ಮಿನರಲ್ಸ್ ನಾನು. ಫಸ್ಟ್ ಲೋಹ, ಅಲೋಹ ಖನಿಜಗಳು ಕಾಣ್ತಾ ಇದೆ ಎಲ್ಲರಿಗೂ? ಲೋಹ ಖನಿಜಗಳು, ಅಲೋಹ ಖನಿಜಗಳು ನಾನ್ ಮೆಟಾಲಿಕ್, ಜೊತೆಗೆ ಪಳೆಯುಳಿಕೆ ಇಂಧನಗಳು. ಪಳೆಯುಳಿಕೆ ಎಂದಾಗ ಅದನ್ನ ಏನಾಗುತ್ತೆ, ಎನರ್ಜಿ ರಿಸೋರ್ಸಸ್ ಆಗಿ ಯೂಸ್ ಮಾಡ್ತಾ ಇದೀವಿ ನಾವು. ಕರೆಕ್ಟಾ? ಅಂದ್ರೆ ಕೋಲ್ ಆಗಿರ್ಬೋದು, ಕಲ್ಲಿದ್ದಲು, ಪೆಟ್ರೋಲಿಯಂ, ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ ಮತ್ತು ತೈಲ. ಇವೆರಡಷ್ಟು ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ. ಯಾಕೆಂದ್ರೆ ಕೋಲ್ ಯಾವ್ದರಿಂದ ಫಾರ್ಮ್ ಆಗುತ್ತೆ? ಕೋಲ್ ಹೇಳಿದ್ದೀನಿ ಆಲ್ರೆಡಿ ಒಂದು ಕ್ಲಾಸಲ್ಲಿ. ಕೋಲ್ ಫಾರ್ಮ್ ಆಗೋದು ಮುಖ್ಯವಾಗಿ ಗಿಡಮರಗಳು ಆಮ್ಲಜನಕ ರಹಿತ ಕೊಳೆತಾಗ, ವಿತೌಟ್ ಆಕ್ಸಿಜನ್ ಡಿಕಂಪೋಸ್ ಆದಾಗ ನಮಗೆ ಮರಗಳು, ಗಿಡಗಳು ಕೋಲ್ ಆಗ್ತವೆ. ಜೋಗು ಪ್ರದೇಶಗಳು ತರಗತಿಯಲ್ಲಿ ಹೇಳಿದ್ದೀರಿ. ಜೋಗು ಪ್ರದೇಶದ ಕೆಳಗಡೆ ನಮಗೆ ಸಿಗುತ್ತೆ ಕೋಲ್. ಹಂಗೆ ಪೆಟ್ರೋಲಿಯಂ ಯಾವ್ದ್ರಿಂದ ಸಿಗುತ್ತೆ? ಸಮುದ್ರ ಜೀವಿಗಳು, ಫೈಟೋಪ್ಲಾಂಕ್ಟನ್, ಝೂ ಪ್ಲಾಂಕ್ಟನ್ಸ್ಗಳು ಸಮುದ್ರ ತಳದಲ್ಲಿ ಹೋಗಿ ಆಮ್ಲಜನಕ ರಹಿತ ಕೊಳೆತಾಗ ನಮಗೆ ಪೆಟ್ರೋಲಿಯಂ ಫಾರ್ಮ್ ಆಗುತ್ತೆ. ಆಯಿಲ್, ನ್ಯಾಚುರಲ್ ಗ್ಯಾಸ್ ಫಾರ್ಮ್ ಆಗುತ್ತೆ. ಇದು ಗೊತ್ತಿದೆ. ಇದು ಪಳೆಯುಳಿಕೆ ಇಂಧನಗಳು. ಇದನ್ನ ನಾವು ಸಪರೇಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇದರಲ್ಲಿ ನೋಡಿ, ಲೋಹ, ಅಲೋಹಗಳಲ್ಲಿ ಎರಡು ರೀತಿ. ಲೋಹಗಳಲ್ಲಿ ಮೆಟಾಲಿಕ್ ಅಂದಾಗ ಒಂದು ಫೆರಸ್, ನಾನ್ ಫೆರಸ್, ಕಬ್ಬಿಣದ ಅಂಶ ಇರೋಂಥದ್ದು, ಕಬ್ಬಿಣ ಅಂಶ ಇಲ್ಲದೆ ಇರೋಂಥದ್ದು. ನೋಡಿ, ಕಬ್ಬಿಣದ ಅಂಶ ಇರೋಂಥದ್ದು ಐರನ್ ಓರ್, ನಿಕ್ಕಲ್, ಕೋಬಾಲ್ಟ್, ಮ್ಯಾಂಗನೀಸ್ ಎಲ್ಲ ಫೆರಸ್. ನಾನ್ ಫೆರಸ್ ಅಲ್ಲಿ ಕಾಪರ್, ಲೆಡ್, ಟಿನ್, ಬಾಕ್ಸೈಟ್, ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಇವೆಲ್ಲ ನಾನ್ ಫೆರಸ್. ಕರೆಕ್ಟಾ? ನೋಡಿ, ಇವಿಷ್ಟು ಅಜೈವಿಕ. ಕರೆಕ್ಟ್? ಇವೆಲ್ಲ ನೋಡಿ
ನ್ಯಾಚುರಲಿ ಅಕರಿಂಗ್ ಇನ್ಆರ್ಗ್ಯಾನಿಕ್, ಅಜೈವಿಕ ಖನಿಜಗಳು ಇವೆಲ್ಲ. ಇಲ್ಲಿ ಕಡೆ ಕೊಟ್ಟಿದ್ದೀನಿ ನೋಡಿ, ಅಜೈವಿಕ ಖನಿಜಗಳು ಅಂತ ಕೊಟ್ಟಿದ್ದೀನಿ. ಜೈವಿಕ ಖನಿಜಗಳನ್ನ ಈ ಕಡೆ ಕೊಟ್ಟಿದ್ದೀನಿ. ಗೊತ್ತಾಯ್ತಾ ಎಲ್ಲರಿಗೂ? ಈ ಖನಿಜ ಸಂಪನ್ಮೂಲಗಳಿಂದ ಏನಾಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಆರ್ಥಿಕ ಬೆಳವಣಿಗೆ ಆಗುತ್ತೆ. ಸೊ ಯಾವ ಯಾವ ದೇಶದಲ್ಲಿ ಖನಿಜಗಳಿದೆ, ಜೊತೆಗೆ ಮಾನವ ತಂತ್ರಜ್ಞಾನ ಇದೆ, ಟೆಕ್ನಾಲಜಿ ಇದೆ, ಮಾನವ ಸಂಪನ್ಮೂಲ ಚೆನ್ನಾಗಿ ಅಭಿವೃದ್ಧಿ ಆಗಿದೆ, ಆ ದೇಶಗಳು ಇವತ್ತು ಮುಂದುವರೆದಿವೆ. ನೋಡಿಬೇಕಾದ್ರೆ ಜಪಾನ್ ತಗೊಳ್ಳಿ, ಸೌತ್ ಕೊರಿಯಾ ತಗೊಳ್ಳಿ, US ತಗೊಳ್ಳಿ, ಕರೆಕ್ಟ್ ಯುರೋಪಿಯನ್ ರಾಷ್ಟ್ರಗಳು ತಗೊಳ್ಳಿ, ಅವುಗಳ ಹತ್ರ ಖನಿಜಗಳೂ ಇದೆ. ಆ ಖನಿಜಗಳ ಸಂಪನ್ಮೂಲಗಳನ್ನ ಅಭಿವೃದ್ಧಿ ಪಡಿಸುವಂತ ಮಾನವ ಸಂಪನ್ಮೂಲ ಕೂಡ ಇದೆ, ಟೆಕ್ನಾಲಜಿ ಕೂಡ ಇರಬೇಕು. ನೀವು ಕೇಳ್ಬೋದು, ಆಫ್ರಿಕಾ ಅಷ್ಟು ಖನಿಜಗಳಿದೆ, ಸೌತ್ ಅಮೆರಿಕಾದಲ್ಲಿ ಅಷ್ಟು ಖನಿಜಗಳಿದೆ, ನಮ್ಮಲ್ಲಿ ಜಾರ್ಖಂಡ್ ಛತ್ತೀಸ್ಗಢಲ್ಲಿ ಅಷ್ಟು ಖನಿಜಗಳಿದೆ, ಯಾಕೆ ಮುಂದುವರೆದಿಲ್ಲ? ಟೆಕ್ನಾಲಜಿ, ಮಾನವ ಸಂಪನ್ಮೂಲ, ಈ ಎರಡು ಇರಬೇಕು. ಆಯ್ತಾ? ಹಾ, ರಾಜ್ಯದು ಬಾಕ್ಸ್ ಅದು ಫೆನ್ಸ್ ಅಂಡ್ ಬಾಕ್ಸ್ ನಮ್ಕ ಇದೆಯಾ? ಫೆನ್ಸ್ ಅಂಡ್ ಬಾಕ್ಸ್ ನಮಗೆ ಕೋಲ್ ಫಾರ್ಮ್ ಆಗುತ್ತೆ. ಫೆನ್ಸ್ ಮತ್ತು ಬಾಕ್ಸ್ ಜೋಗು ಪ್ರದೇಶಗಳು ನಮ್ಕ ಇಟ್ಕೊಳ್ಳಿ. ಆಯ್ತಾ? ಇದರಿಂದ ನಮಗೆ ಕೋಲ್ ಫಾರ್ಮ್ ಆಗೋದು ಇದರಲ್ಲೇ, ಈಗಲೇ ಹೇಳಿದ್ದೀನಿ ನಾನು. ಆಯ್ತಾ? ಪೆಟ್ರೋಲಿಯಂ ಫಾರ್ಮ್ ಆಗೋದು ಸಮುದ್ರದಲ್ಲಿ, ಅದು ಹೇಳಿದ್ದೀನಿ ಆಲ್ರೆಡಿ. ನಾವು ಶಿಲೆಗಳು ಕ್ಲಾಸಲ್ಲಿ ಸೆಡಿಮೆಂಟರಿ ಶಿಲೆಗಳು ಮಾಡುವಾಗ ಹೇಳಿದ್ದೀನಿ, ನೀವು ಇವತ್ತು ಮತ್ತೆ ನೋಡ್ಬೇಕಾಗತ್ತೆ. ಆಯ್ತಾ? ಸೆಡಿಮೆಂಟರಿ ಶಿಲೆಗಳು ಕ್ಲಾಸ್ ನೋಡಿ, ಶಿಲೆಗಳ ಬಗ್ಗೆ ನೋಡಿ, ಒಂದು ಕ್ಲಾಸ್ ಮಾಡಿದ್ದೀನಿ. ಅದರಲ್ಲಿ ನಾನು ಪೆಟ್ರೋಲಿಯಂ ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಸಪರೇಟ್ ಆಗಿ ಹೇಳಿದ್ದೀನಿ. ಜೋಗು ಪ್ರದೇಶಗಳ ಕ್ಲಾಸಲ್ಲಿ ಕೋಲ್ ಬಗ್ಗೆ ಹೇಳಿದ್ದೀನಿ. ಆಯ್ತಾ? ನಾವು ಕಟ್ಕೊಳ್ಳಿದ್ದೀನಿ. ಸೊ ಈ ರೀತಿ ನಾವು ಜೈವಿಕ ಅಜೈವಿಕ ಅಂಶಗಳು ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡ್ಬೋದು ಖನಿಜಗಳನ್ನ. ಈ ಖನಿಜಗಳನ್ನ ತೆಗಿತೀವಲ್ಲ, ಅದನ್ನ ನಾವು ಗಣಿಗಾರಿಕೆ ಅಂತ ಕರಿತೀವಿ, ಮೈನಿಂಗ್ ಅಂತ ಕರಿತೀವಿ. ಯಾವುದೇ ಒಂದು ಖನಿಜಗಳು ಭೂಮಿ ಒಳಗಿರುತ್ತೆ, ಭೂಮಿ ಮೇಲಿನಿಂದ ಒಳಗೆ ಹೋಗ್ತಾ 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 ಸಿಗುತ್ತಲ್ಲ, ಆ ಖನಿಜಗಳನ್ನ ತೆಗೆದ ವಿಧಾನವನ್ನು ಗಣಿಗಾರಿಕೆ, ಮೈನಿಂಗ್ ಅಂತ ಕರಿತೀವಿ. ನೋಡಿ, ಆ ಗಣಿಗಾರಿಕೆಯಲ್ಲಿ ನಾವು ನೋಡಿ, ಗಮನಿಸಿ ಎಲ್ಲರೂ, ಗಣಿಗಾರಿಕೆ ಕರೆಕ್ಟಾ? ಮೇಲ್ಮೈ ಗಣಿಗಾರಿಕೆ ಅಂತ ಕರಿತೀವಿ. ಮೇಲ್ಮೈ ಗಣಿಗಾರಿಕೆ ಅಂದ್ರೆ ಮೇಲೆ ಮಣ್ಣಿನ ಮೇಲ್ಭಾಗದಲ್ಲಿ, ಶಿಲೆಗಳ ಮೇಲ್ಭಾಗದಲ್ಲೇ ಸಿಗುತ್ತಲ್ಲ, ಅದೆಲ್ಲ ಏನು ಮೇಲ್ಮೈ ಗಣಿಗಾರಿಕೆ. ಮುಕ್ಕಾಲ್ ಭಾಗ, ಆಲ್ಮೋಸ್ಟ್ 70% ಅಷ್ಟು ಖನಿಜಗಳನ್ನ ನಾವು ಈ ರೀತಿ ತೆಗಿತೀವಿ. ಯಾಕೆ? ಭೂಮಿ ಮೇಲೆ ಸಿಗುತ್ತೆ ತುಂಬಾ. ಆಮೇಲೆ ಏನಾಗುತ್ತೆ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಕಡಿಮೆ, ಎಷ್ಟು ಜನ ಖರ್ಚಾಗ್ತದೆ, ಜಾಸ್ತಿ ಖರ್ಚಾಗಲ್ಲ. ಆಸ್ ರಿಸಲ್ಟ್ ನಮ್ಮ ಮೇಲ್ಮೈ ಗಣಿಗಾರಿಕೆನೆ ಅತಿ ಹೆಚ್ಚು. ನೋಡಿ, ಈ ತರ ತೆರೆದ ಹೊಂಡ, ಓಪನ್ ಪಿಟ್ ಮೈನಿಂಗ್, ಇದು ಅಷ್ಟೇ, ಇವೆರಡೇ ಲಾರ್ಜೆಸ್ಟ್ ನಮ್ಮಲ್ಲಿರೋದು. ಸೊ ಜಗತ್ತಿನಾದ್ಯಂತ ಅತಿ ಹೆಚ್ಚು ಖನಿಜಗಳನ್ನು ನಾವು ಯಾವ ರೀತಿ ತೆಗಿತೀವಿ ಅಂದ್ರೆ, ಹತ್ತಿರ 70% ಅಷ್ಟು ಖನಿಜಗಳನ್ನು ಈ ತರ ಮೇಲ್ಮೈ ಗಣಿಗಾರಿಕೆ ಮತ್ತು ತೆರೆದ ಹೊಂಡ ಗಣಿಗಾರಿಕೆ, ಇವೆರಡೇ ಜಾಸ್ತಿ. ಅದಾದ್ಮೇಲೆ ಬರುತ್ತಲ್ಲ 28% ಅಷ್ಟು ಖನಿಜಗಳನ್ನ ನಾವು ಭೂಮಿ ಒಳಗಿಂದ ತೆಗಿತೀವಿ. ಆಳವಾದ ಸುರಂಗವನ್ನು ಮಾಡಿ, ಭೂಮಿ ಒಳಗೆ ಸುರಂಗಗಳನ್ನ ಮಾಡಿ ಅದರಿಂದ ಖನಿಜಗಳನ್ನ ತೆಗೆಯುವಂಥದ್ದು. ಹೌದಾ? ಅದನ್ನ ಅಂಡರ್ ಗ್ರೌಂಡ್ ಮೈನಿಂಗ್, ಡೀಪ್ ಶಾಫ್ಟ್ ಮೈನಿಂಗ್ ಅಂತಾನೂ ಕರೀತಾರೆ. ಡೀಪ್ ಶಾಫ್ಟ್ ಮೈನಿಂಗ್ ಅಂತ ಕರೀತಾರೆ, ಆಳವಾದ ಸುರಂಗ ಮೈನಿಂಗ್ ಅಂತ ಕರಿತೀವಿ. ಶಾಫ್ಟ್ ನೋಡಿ, ಶಾಫ್ಟ್ ಗಣಿಗಾರಿಕೆ ಅಂತ ಕರೀತಾರೆ. ಯಾಕೆಂದ್ರೆ ಒಳಗೆ ನಾವು ಸುರಂಗ ಮಾಡ್ಬೇಕಾಗುತ್ತೆ. ಗಣಿಗಾರರು ಹೋಗ್ತಾರೆ, ಕರೆಕ್ಟ್, ಕಾರ್ಮಿಕರು ಹೋಗ್ತಾರೆ, ಒಳಗೆ ಕಲ್ಲುಗಳನ್ನ ತೆಗಿತಾರೆ ಒಂದೊಂದಾಗಿ, ಅದರಲ್ಲಿರುವಂತ ಖನಿಜಗಳನ್ನ ತೆಗಿತಾರೆ. ಖನಿಜಗಳು ಸಿಗುವಂತ ಅದರನ್ನು ಹುಡುಕ್ತಾರೆ, ಓರ್ನ ಹುಡುಕ್ತಾರೆ. ಕರೆಕ್ಟಾ? ಸೊ ನಾವು ಕಟ್ಕೊಳ್ಳಿ, ಮಿನರಲ್ಸ್ ನಾವು ಎಲ್ಲಿ ಸಿಗುತ್ತೆ, ಅದರ ಓರಲ್ಲಿ ಸಿಗುತ್ತೆ. ಓರ್ ಎಲ್ಲಿರುತ್ತೆ? ಶಿಲೆಗಳಲ್ಲಿರುತ್ತೆ. ಅರ್ಥ ಆಗ್ತದೆ ಎಲ್ಲರಿಗೂ? ಶಿಲೆಗಳಲ್ಲಿ ಅದರಲ್ಲಿ ಖನಿಜಗಳು ಸಿಗ್ತವೆ. ಆರೋ ಮಾರ್ಕ್ ನೋಡ್ಕೊಳ್ಳಿ, ಈಗ ಕರೆಕ್ಟ್ ಆಗಿದೆ. ಶಿಲೆಗಳಲ್ಲಿ ಅದರಲ್ಲಿ ಖನಿಜಗಳು, ಈ ರೀತಿ ನಮಗೆ ಖನಿಜಗಳನ್ನ ತೆಗೆಯುವಂತ ವಿಧಾನ ಇವೆಲ್ಲ. ಕೆಲವೊಮ್ಮೆ ತುಂಬಾ ಕರೆಕ್ಟಾ ಏನ್ ಮಾಡ್ತಾರೆ, ಈ ತರ ರ್ಯಾಟ್ ಹೋಲ್ ಮೈನಿಂಗ್ ಅಂದ್ರೆ ಈ ತರ ಚಿಕ್ಕದಾಗ ಕೊರಿತಾರೆ. ಈ ತರ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಚಿಕ್ಕದಾಗ ಕೊರೆದು ಚಿಕ್ಕ ಮಕ್ಕಳನ್ನ ಒಳಗೆ ಕಳಿಸ್ಬಿಡ್ತಾರೆ. ಅವ್ರು ಹೋಗಿ ಅದನ್ನ ಚಿಕ್ಕ ಚಿಕ್ಕ ಮಣ್ಣು ಕಲ್ಲುಗಳನ್ನೆಲ್ಲ ಹೊರಗಡೆ ತೆಗಿತಾರೆ, ಚಿಕ್ಕ ಚಿಕ್ಕ ಬುಟ್ಟಿಗಳಲ್ಲಿ, ಅದನ್ನ ತಗೊಂಡು ಹೋಗ್ತಾರೆ ದೊಡ್ಡವರು ಹೊರಗಡೆ. ರ್ಯಾಟ್ ಹೋಲ್ ಮೈನಿಂಗ್ ಇಲ್ಲಿಗಲ್ ಆಗಿ ನಡೆಯುತ್ತೆ. ರ್ಯಾಟ್ ಹೋಲ್ ಮೈನಿಂಗ್ ಇಸ್ ಇಲ್ಲಿಗಲ್ ಇನ್ ಇಂಡಿಯಾ. ಇದು ಮಾಡೋಂಗಿಲ್ಲ, ಕಾನೂನು ಬಾಹಿರ ಚಟುವಟಿಕೆ ಇದು. ಯಾಕೆಂದ್ರೆ ಇದರಲ್ಲಿ ಎಷ್ಟೊಂದು ಜನ ಸತ್ತೋಗಿದ್ದಾರೆ. ಮೇಘಾಲಯದಲ್ಲಿ ರ್ಯಾಟ್ ಹೋಲ್ ಮೈನಿಂಗ್ December 13 ಆಯ್ತು, ಕೆಲವು ವರ್ಷಗಳ ಹಿಂದೆ. ಆಯ್ತಾ?
ಹಂಗೆ ಜಾರ್ಖಂಡ್ ಅಲ್ಲಿ ಆಯ್ತು ರ್ಯಾಟೋಲ್ ಮೈನಿಂಗ್ ಆಗಿ ಎಷ್ಟೋ ಜನ ಒಳಗೆ ಸಿಗಾಕೋಬಿಟ್ರು, ಅವ್ರನ್ನ ತೆಗಿಯಕ್ಕಾಗಲಿಲ್ಲ. ನಪ್ಕ ಇದೆ ಎಲ್ಲರಿಗೂ, ಎಷ್ಟು ಜನಕ್ಕೆ ನಪ್ಕ ಇದೆ ರ್ಯಾಟೋಲ್ ಮೈನಿಂಗ್? ಇದು ಇಲ್ಲಿಗಲ್ ಇಂಡಿಯಾದಲ್ಲಿ. ಜಾರ್ಖಂಡ್ ಮತ್ತು ಮೇಘಾಲಯದಲ್ಲಿ ಆಲ್ರೆಡಿ ಎಷ್ಟು 2-3 ಇನ್ಸಿಡೆಂಟ್ ಆಗಿದೆ. ತುಂಬಾ ಬಡವರು ಏನ್ ಮಾಡ್ತಾರೆ, ಸ್ವಲ್ಪ ದುಡ್ಡು ಮಾಡೋಣ ಅಂತೇಳಿ ಈ ತರ ಗಣಿಗಾರರು ಹೋಗಿ ಒಳಗೆ ರ್ಯಾಟೋಲ್ ಮೈನಿಂಗ್ ಮಾಡ್ತಾ ಇದ್ದಾರೆ. ಅದು ನಾವು ಕಟ್ಕೊಳ್ಳಿ. ಇಲ್ಲಿ ನೋಡಿ, ಇದನ್ನ ಎಲ್ಲ ಗಮನಿಸಿ. ಇಲ್ಲಿ ಓಪನ್ ಪಿಟ್ ಮೈನಿಂಗ್ ಹಾಕಿದೆ ನೋಡಿ. ಇಲ್ಲಿ ಓಪನ್ ಪಿಟ್ ಅಂದ್ರೇನು? ತೆರೆದ ಹೊಂಡ ಗಣಿಗಾರಿಕೆ, ಮೇಲ್ಮೈ ಗಣಿಗಾರಿಕೆ. ಇನ್ನೊಂದು ನೋಡಿ ಶಾಫ್ಟ್ ನೋಡಿ, ಎಲ್ಲರೂ ಗಮನಿಸಿ. ಈ ತರ ಒಂದು ದೊಡ್ಡ ಸುರಂಗ ತರ ಒಳಗೆ ಹೋಗಿದೆ, ಒಳಗೆ ಒಂದು ಶಾಫ್ಟ್ ಮಾಡಿದೆ ನೋಡಿ. ಹಿಂಗೆ ಒಳಗೆ ಒಂದು ಬೆಲ್ಟ್, ಕನ್ವೇಯರ್ ಬೆಲ್ಟ್ ತರ ಮಾಡ್ಕೊಂಡು ಒಳಗೆ ಗಣಿಗಾರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಮೈನಿಂಗ್ ಮಿನರಲ್ಸ್ ತೆಗೆದು ಒಳಗೆ ಹಾಕ್ತಾರೆ. ಅದು ಕನ್ವೇಯರ್ ಬೆಲ್ಟ್ ತಗೊಂಡೋಗುತ್ತೆ ಮೇಲೆ. ಅದು ಉತ್ತರಕಾಶಿನಲ್ಲಾಗಿದ್ದು ಟನಲ್ ಕೊಲ್ಯಾಪ್ಸ್. ಅದು ರಸ್ತೆ ಟನಲ್. ಅದು ಉತ್ತರಕಾಶಿ ಇನ್ಸಿಡೆಂಟ್ ಬೇರೆ. ಉತ್ತರಕಾಶಿನಲ್ಲಿ ಒಂದು ಸುರಂಗ ಇದನ್ನ ಮಾಡ್ತಾ ಇದ್ರು, ಅವರು ಟನಲ್ ಮಾಡ್ತಾ ಇದ್ರು. ಟನಲ್ ಗೊತ್ತಲ್ಲ, ಬೆಟ್ಟದೊಳಗೆ ಕೊರಿತಾರಲ್ಲ ಹಿಂಗೆ, ಅದ್ರಲ್ಲಿ ಆಗಿದ್ದು. ಆಯ್ತಾ, ನಾಪ್ಕಟ್ಕೊಳ್ಳಿ ಇದು. ಆಯ್ತಾ, ನಾಪ್ಕಟ್ಕೊಳ್ಳಿ ಎಲ್ಲರೂ. ಇದನ್ನ ಗೊತ್ತಾಗ್ತಿದೆ ಎಲ್ಲರಿಗೂ? ಸೊ ಈ ರೀತಿ ರ್ಯಾಟೋಲ್ ಮೈನಿಂಗ್ ಅದ್ ಬೇರೆ. ಉತ್ತರಕಾಶಿ ಇನ್ಸಿಡೆಂಟ್ ಇಸ್ ಟನಲ್ ಮೈನಿಂಗ್. ಅದು ಇದು ನೋಡಿ, ಶಾಫ್ಟ್ ಒಳಗೆ ಹೆಂಗೆ ಹೋಗಿದೆ ನೋಡಿ. ಈ ತರ ನಮ್ಮ ಇದು ನೋಡಿ, ಇವೆರಡು ಕೋಲಾರ, ಹಟ್ಟಿ, ರಾಯಚೂರಲ್ಲಿ ಹಟ್ಟಿ, ಕೋಲಾರ ಚಿನ್ನದ ಗಣಿ ಇದೆ ನೋಡಿ, ಅವೆಲ್ಲ ಇದೆ ಡೀಪ್ ಶಾಫ್ಟ್ ಮೈನಿಂಗ್. ಭೂಮಿ ಒಳಗೆ ಸಿಗುತ್ತೆ, ಅದನ್ನು ತೆಗೆಯೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಡೀಪ್ ಶಾಫ್ಟ್ ಮೈನಿಂಗ್. ಅರ್ಥ ಆಯ್ತಾ ಎಲ್ಲರಿಗೂ? ಟೈಪ್ಸ್ ಆಫ್ ಮೈನಿಂಗ್ ಅರ್ಥ ಆಯ್ತಾ? ನಾವು ಕಟ್ಕೊಳ್ಳಿ. ಅತಿ ಹೆಚ್ಚು ಮೈನ್ಸ್ ಇರೋದು ಮಧ್ಯಪ್ರದೇಶದಲ್ಲಿ ಭಾರತದಲ್ಲಿ. ಆಸ್ ಆಫ್ ನೌ ಭಾರತದಲ್ಲಿ ಅತಿ ಹೆಚ್ಚು ಗಣಿ ಮೈನ್ಸ್ ಇರೋದು 394 ಮೈನ್ಸ್ ಇದೆ ಮಧ್ಯಪ್ರದೇಶಲ್ಲಿ. ಈ ತರ. ಅದ್ ಬಿಟ್ರೆ ನೆಕ್ಸ್ಟ್ ಗುಜರಾತ್, ಅದ್ ಬಿಟ್ರೆ ಆಂಧ್ರ ಪ್ರದೇಶ್, ನೆಕ್ಸ್ಟ್ ತಮಿಳುನಾಡು, ಅದಾದ್ಮೇಲೆ ಕರ್ನಾಟಕ. ಒಂದು ನಿಮಿಷ, ನಾನು ಬೇರೆ ಕಡೆ ಬರೀತೀನಿ ಇದನ್ನ. ನೋಡಿ, ಫಸ್ಟ್ ಮಧ್ಯಪ್ರದೇಶ್, ಸೆಕೆಂಡ್ ಗುಜರಾತ್, 3 ಆಂಧ್ರ ಪ್ರದೇಶ್, ತಮಿಳುನಾಡು, 5ನೇದು ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ ನೀವು, ಕರ್ನಾಟಕದಲ್ಲಿ 177 ಮೈನ್ಸ್ ಇದೆ. ಆಯ್ತಾ. ಗುಜರಾತ್ ನಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 291. ಆಂಧ್ರ ಪ್ರದೇಶನಲ್ಲಿ ಎಷ್ಟಿದೆ ಅಂದ್ರೆ 182. ತಮಿಳುನಾಡಲ್ಲಿ 180. ಕರ್ನಾಟಕ 5ನೇ ಸ್ಥಾನದಲ್ಲಿದೆ ಮೈನ್ಸ್ ಅಲ್ಲಿ. ಓಕೆ. ಈ ರೀತಿ ನಾವು ಕಟ್ಕೊಳ್ಳಿ. ಎಷ್ಟು ಮೈನ್ಸ್ ಇದೆ ಅನ್ನೋದ್ರಲ್ಲಿ ನಂಬರ್ ಆಫ್ ಮೈನ್ಸ್ ಕೇಳ್ತಾರಲ್ಲ, ನಂಬರ್ ಆಫ್ ಮೈನ್ಸ್ ಅತಿ ಹೆಚ್ಚು ಗಣಿಗಳಿರುವಂತದ್ದು ಮಧ್ಯಪ್ರದೇಶಲ್ಲಿ. ನೀವು ಕೇಳ್ಬೋದು, ಸರ್ ಅತಿ ಹೆಚ್ಚು ಯಾವ ರಾಜ್ಯದಲ್ಲಿ ಮಿನರಲ್ ಪ್ರೊಡಕ್ಷನ್ ಹೈಯೆಸ್ಟ್? ಇಂಡಿಯಾದಲ್ಲಿ ಫಸ್ಟ್ ಒಡಿಶಾ ಬರುತ್ತೆ. ಯಾವುದು ಗೊತ್ತಾಗುತ್ತೆ ಎಲ್ಲರಿಗೂ? ಒಡಿಶಾ. ಎಷ್ಟು ಜನ ಗೊತ್ತು ಅತಿ ಹೆಚ್ಚು ಮಿನರಲ್ಸ್ ತೆಗೆಯೋದು ನಾವು ಒಡಿಶಾದಲ್ಲಿ? ಎಷ್ಟು? 46% ಇದೆ ನೋಡಿ. 46%. ಭಾರತದ 46% ಅಷ್ಟು ಖನಿಜಗಳು ಒಡಿಶಾ ರಾಜ್ಯದಲ್ಲಿ ಸಿಗ್ತಾ ಇದೆ. ಫಾಲೋಡ್ ಬೈ ಛತ್ತೀಸ್ಗಢ.
ಛತ್ತೀಸ್ಗಢ ಇಸ್ 14%. ಮೂರನೇದು ರಾಜಸ್ಥಾನ್ ಕಮ್ಸ್ 13%. ನಾಲ್ಕನೇದು ಕರ್ನಾಟಕ. ಇಲ್ಲಿವರೆಗೆ ಸಾಕು. ಎಷ್ಟು? 100%. ಗೊತ್ತಾಗುತ್ತೆ ಎಲ್ಲರಿಗೂ? ನಾನು ಸ್ಟ್ಯಾಟಿಸ್ಟಿಕ್ಸ್ ಕವರ್ ಮಾಡ್ಬಿಡ್ತೇನೆ. ಎಷ್ಟು ಮೈನ್ಸ್ ಇದೆ ಅದರಲ್ಲಿ, ಯಾವ ರಾಜ್ಯ ಅಂತ ಗೊತ್ತಿದೆ. ಈಗ ಮಧ್ಯಪ್ರದೇಶ್. ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ದೇಶದಾದ್ಯಂತ, ಅತಿ ಹೆಚ್ಚು ಪ್ರೊಡಕ್ಷನ್ ಆಗ್ತಾ ಇರೋದು ಒಡಿಶಾ, ಛತ್ತೀಸ್ಗಢ, ರಾಜಸ್ಥಾನ್, ಕರ್ನಾಟಕ. ಯಾಕೆಂದ್ರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಗಣಿಗಾರಿಕೆ ರದ್ದಾಗಿದೆ ಈಗ. ಹೌದಾ? ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ಎಸ್, ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಯಾರು ಇವಾಗ ಜಾಯ್ನ್ ಆಗ್ತಾ ಇದೀರಾ? ನಾವು ಮಿನರಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತು. ಟೈಪ್ಸ್ ಆಫ್ ಮೈನಿಂಗ್ ಹೇಳಿದ್ದೀನಿ. ಅರ್ಥ ಆಯ್ತಪ್ಪ ಎಲ್ಲರಿಗೂ? ರ್ಯಾಟ್ ಹೋಲ್ ಮೈನಿಂಗ್ ಅಂದ್ರೆ ಗೊತ್ತಾಗಿದೆ ಎಲ್ಲರೂ. ಈಗ ಒಂದು ರೀತಿ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬಿಡೋಣ. ಪಳೆಯುಳಿಕೆ ಇಂಧನಗಳು. ಪಳೆಯುಳಿಕೆ ಇಂಧನಗಳಲ್ಲಿ ನೋಡಿ, ಅತಿ ಹೆಚ್ಚು ಕೋಲ್ ಉತ್ಪಾದನೆ ಮಾಡೋ ರಾಷ್ಟ್ರ ಚೈನಾ. ಇವಾಗ 2ನೇ ಸ್ಥಾನಕ್ಕೆ ಭಾರತ ಬಂದಿದೆ. ನಾನು ಯಾವುದೋ ಒಂದು ತರಗತಿನಲ್ಲಿ ಭಾರತ 3ನೇ ಸ್ಥಾನ ಅಂತ ಹೇಳಿದೆ, ಚೈನಾ, US, ಇಂಡಿಯಾ. ಆದ್ರೆ ಇವಾಗ ಭಾರತ 2ನೇ ಸ್ಥಾನಕ್ಕೆ ಬಂದಿದೆ ಕೋಲಲ್ಲಿ. ಯಾಕೆಂದ್ರೆ ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಚೇಂಜ್ ಆಗ್ತಾ ಇರುತ್ತೆ, ಗೊತ್ತು ತಾನೆ ಎಲ್ಲರಿಗೂ? ಸ್ಟ್ಯಾಟಿಸ್ಟಿಕ್ಸ್ ಪ್ರತಿ ವರ್ಷ ಚೇಂಜ್ ಆಗುತ್ತೆ. ಇದು 2024 ಅಂತ ಬರೆದಿರ್ತೀನಿ ನಾನು ಡೇಟ್. ಮುಂದೆ ಯಾವ ತರ ಒಂದಿನ ನೀವು ನೋಡಿದಾಗ ಡಿಸೆಂಬರ್ 2024 ಅಂತ ಬರೆದಿರ್ತೀನಿ ನಾನು. ಈಗಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಕೋಲ್ ಚೈನಾ ಫಸ್ಟ್, ನಮ್ದು ಭಾರತ 2ನೇ ಸ್ಥಾನ. ನ್ಯಾಚುರಲ್ ಗ್ಯಾಸ್ ಅಲ್ಲಿ US ಬರ್ತಾ ಇದೆ ಫಸ್ಟ್, ಸೆಕೆಂಡ್ ರಷ್ಯಾ. ಪೆಟ್ರೋಲಿಯಂ ಕ್ರೂಡ್ ಆಯಿಲ್ ನಲ್ಲಿ US ಫಸ್ಟ್, ರಷ್ಯಾ ಸೆಕೆಂಡ್. ಯುರೇನಿಯಂ ಕಜಾಕಿಸ್ತಾನ್ ಸೆಕೆಂಡ್, ನಮೀಬಿಯಾ ಬಂದಿದೆ ಈಗ. ಆಯ್ತಾ? ನಾವು ಕಳ್ಕೊಳ್ಳಿ, ಇದನ್ನ ಕೇಳ್ತಾರೆ, ಯುರೇನಿಯಂ ಕೇಳ್ತಾರೆ. ಥೋರಿಯಂ ಭಾರತ ಈಗ 1ನೇ ಸ್ಥಾನದಲ್ಲಿದೆ ಪ್ರೊಡಕ್ಷನ್ ನಲ್ಲಿ. ಥೋರಿಯಂ ಸೆಕೆಂಡ್, ಚೈನಾ. ಅತಿ ಹೆಚ್ಚು ಥೋರಿಯಂ ತೆಗೆಯುವ ರಾಷ್ಟ್ರ ಭಾರತ, ಸೆಕೆಂಡ್ ಚೈನಾ. ಯುರೇನಿಯಂ ಅಲ್ಲಿ ಕಜಾಕಿಸ್ತಾನ್, ನಮೀಬಿಯಾ. ಕ್ಲಿಯರಾ? ಇದು ಒಂದು ಕ್ವಶನ್ ಬರಬಹುದು, ನಾನು ಮಾರ್ಕ್ ಆಗ್ತಾ ಇರೋದು ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಯುರೇನಿಯಂ, ಥೋರಿಯಂ ಏನು? ಅಟೋಮಿಕ್ ಮಿನರಲ್ಸ್, ಪರಮಾಣು ಖನಿಜಗಳು. ನೆಕ್ಸ್ಟ್, ಜಗತ್ತಿನಾದ್ಯಂತ ಎಲ್ಲಿ ನಮಗೆ ಜಾಸ್ತಿ ಖನಿಜಗಳು ಸಿಗುತ್ತೆ ಅದನ್ನ ಮಾತ್ರ ಮಾರ್ಕ್ ಮಾಡಿದೀನಿ. ಅತಿ ಹೆಚ್ಚು ಅಂದ್ರೆ ಏನು? ಮ್ಯಾಕ್ಸಿಮಮ್ ಸಿಗ್ಬೇಕು. ಭಾರತದಲ್ಲಿ ಎಲ್ಲರಿಗೂ ಗೊತ್ತಿದೆ, ಛೋಟನಾಗ್ಪುರ್. ಕರೆಕ್ಟಾ? ಭಾರತದ ಛೋಟನಾಗ್ಪುರ್ ಭಾಗದಲ್ಲಿ, ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ ಭಾಗದಲ್ಲಿ ಅತಿ ಹೆಚ್ಚು ಛೋಟನಾಗ್ಪುರ್. ಆಯ್ತಾ? ಅದೇ ತರ ಕೆನಡಾದಲ್ಲಿ ಕೆನಡಿಯನ್ ಶೀಲ್ಡ್ ಅಂತ ಬರುತ್ತೆ. ಇದು ಇಲ್ಲಿ ಈ ಭಾಗ ನಾ ಮಾರ್ಕ್ ಮಾಡ್ತೇವೆ ನೋಡಿ, ಈ ಭಾಗ ಕೆನಡಿಯನ್ ಶೀಲ್ಡ್. ಹಡ್ಸನ್ ಬೇ ಸುತ್ತ ಈ ಭಾಗ ಖನಿಜಗಳು ಜಾಸ್ತಿ. ಅದ್ ಬಿಟ್ರೆ ಅಲಾಸ್ಕಾ ಭಾಗದಲ್ಲಿ, ಇಲ್ಲಿ ಅಲಾಸ್ಕಾದಲ್ಲಿ ಸಿಗುತ್ತೆ. ಹಂಗೆ ರಾಕಿ ಪರ್ವತಗಳು, ಇಲ್ಲಿ ರಾಕಿ ಬೆಟ್ಟಗಳಿದೆ ನೋಡಿ, ಈ ಭಾಗದಲ್ಲಿ ಸಿಗುತ್ತೆ ರಾಕಿ ಬೆಟ್ಟಗಳು. ಅಪ್ಲಾಷನ್ ಬೆಟ್ಟಗಳು, ಇಲ್ಲಿ ಅಪ್ಲಾಷನ್ ಬೆಟ್ಟ, ಅಪ್ಲಾಷನ್ ರೀಜನ್ ಅಂತಾನೆ ಕರೀತಾರೆ. ಅದ್ ಬಿಟ್ರೆ ನೆಕ್ಸ್ಟ್ ಆಂಡಿ ಪರ್ವತಗಳು ಈ ಭಾಗದಲ್ಲಿ ಸಿಗುತ್ತೆ. ಹಂಗೆ ಲಿಥಿಯಂ ಟ್ರಯಾಂಗಲ್. ಲಿಥಿಯಂ ಟ್ರಯಾಂಗಲ್ ನಮ್ಗೆ ಅರ್ಜೆಂಟೀನಾ, ಬೊಲಿವಿಯಾ ಮತ್ತು ಚಿಲೆ, ಈ 3 ದೇಶಗಳಿಗೆ ಲಿಥಿಯಂ ಟ್ರಯಾಂಗಲ್ ಅಲ್ಲಿ ಅತಿ ಹೆಚ್ಚು ಲಿಥಿಯಂ ಸಿಗುತ್ತೆ ಇಲ್ಲಿ. ಹಂಗೆ ಮೀನಾಸ್ ಗಿರಿಯಾಸ್ ಅಂತೇಳಿ ಬ್ರಾಜಿಲ್ ಅಲ್ಲಿ ಸಿಗುತ್ತೆ. ಇದು ಬ್ರಾಜಿಲ್ ಭಾಗ, ಬ್ರಾಜಿಲ್. ಲಿಥಿಯಂ ಟ್ರಯಾಂಗಲ್ ಯಾವ ದೇಶ? ಅರ್ಜೆಂಟೀನಾ, ಚಿಲೆ, ಬೊಲಿವಿಯಾ. ಇಲ್ಲಿ ನೆನಪಿಟ್ಕೊಳ್ಳಿ, ಅರ್ಜೆಂಟೀನಾ, ಬೊಲಿವಿಯಾ ಮತ್ತು ಚಿಲೆ ದೇಶಗಳಲ್ಲಿ ಲಿಥಿಯಂ ಟ್ರಯಾಂಗಲ್, ABC ಅಂತ ಕರೀತಾರೆ ಇದನ್ನು. ಆಯ್ತಾ? ನೆಕ್ಸ್ಟ್ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದಲ್ಲಿ ಅತಿ ಹೆಚ್ಚು ರೇರೆಸ್ಟ್ ಮಿನರಲ್, ಅತಿ ಅಪರೂಪದ ಖನಿಜಗಳು ಸಿಗೋದು ಸೌತ್ ಆಫ್ರಿಕಾದಲ್ಲೇ. ಅದರಲ್ಲಿ ವಿಟ್ ವಾಟರ್ ಸ್ಟ್ಯಾಂಡ್, ಬುಷ್ವೆಲ್ಡ್, ಇದು ಸಾರಿ ಬಿ, ಇದು ಬುಷ್ವೆಲ್ಡ್ ಮತ್ತು ಗ್ರೇಟ್ ಕಾರೋ, ಇವು 3 ಕಡೆ ತುಂಬಾ ಸಿಗುತ್ತೆ. ಬುಷ್ವೆಲ್ಡ್ ಇದು ಬಿ, ಇದು ಗ್ರೇಟ್ ಕಾರೋ, ವಿಟ್ ವಾಟರ್ ಸ್ಟ್ಯಾಂಡ್, ಸೌತ್ ಆಫ್ರಿಕಾ. ಇಷ್ಟು ನಾವು ಕಟ್ಕೊಳ್ಳಿ. ಇದು ಹಂಗೆ ಕಟಂಗ, ಕಾಂಗೋ ದೇಶದ ಕೆಳಗಡೆ, ಜಾಂಬಿಯಾ ದೇಶ ಮತ್ತು ಕಾಂಗೋ ದೇಶದ ಹತ್ರ ಕಟಂಗ ಭಾಗ, ಕಟಂಗ ಪ್ಲೇಟ್ಯೂ. ಇಥಿಯೋಪಿಯನ್ ಐಲ್ಯಾಂಡ್ಸ್, ಇಥಿಯೋಪಿಯನ್ ಪ್ಲೇಟ್ಯೂ, ಈ ಭಾಗದಲ್ಲಿ ಖನಿಜಗಳು ಜಾಸ್ತಿ. ಅದ್ ಬಿಟ್ರೆ ನೆಕ್ಸ್ಟ್ ಜಾಸ್ತಿಯಲ್ಲಿ ಗಿನಿ ಕರಾವಳಿ ತೀರ, ಗಾನಾ, ನೈಜೀರಿಯಾ, ಟೋಗೋ, ಬೆನಿನ್, ಎಲ್ಲರಿಗೂ ಈ ಭಾಗ. ಸಿಯರಾಲಿಯೋನ್, ಲೈಬೀರಿಯಾ, ಈ ಕೋಸ್ಟ್. ಆಯ್ತಾ? ಅತಿ ಹೆಚ್ಚು ಖನಿಜಗಳು ಸಿಗೋದು ಆಫ್ರಿಕಾದಲ್ಲಿ ಈ 4 ಭಾಗದಲ್ಲಿ, ದಕ್ಷಿಣ ಆಫ್ರಿಕಾ, ಕಟಂಗ ಭಾಗ, ಇಥಿಯೋಪಿಯನ್, ಗಿನಿ. ಹಂಗೆ ಯುರೋಪ್ನಲ್ಲಿ ಲಕ್ಸಂಬರ್ಗ್, ಫ್ರಾನ್ಸ್, ಜರ್ಮನಿನಲ್ಲಿ ಮಿನೆಟ್ ಅಂತ ಕರೀತೇವೆ, ಮಿನೆಟ್ ರೀಜನ್ ಅಂತ ಕರೀತೇವೆ. ಮಿನೆಟ್ ರೀಜನ್ ಲಕ್ಸಂಬರ್ಗ್ ಅಲ್ಲಿ ಬರುತ್ತೆ. ಮೇನ್ ಆಗಿ ಐರನ್ ಓರ್ ಸಿಗುತ್ತೆ. ಆಯ್ತಾ? ಇದು ಮಿನೆಟ್, MINEET, ಮಿನೆಟ್. ಇದು
ಇನ್ನೊಂದು ಸ್ವೀಡನ್ ಭಾಗದಲ್ಲಿ ಇಲ್ಲಿ ಸಿಗುತ್ತೆ, ನಾವು ಬರ್ದಿಲ್ಲ ಅದನ್ನ, ಕಿರುನಾ ಗ್ಯಾಲಿವೇರ್, ಇದು ಸ್ವೀಡನ್ ಭಾಗ, ಸ್ವೀಡನ್ ದೇಶದಲ್ಲಿ. ಮಿನಿಟ್ ಯಾವ ದೇಶ ಸರ್ ಅಂದ್ರೆ ಲಕ್ಸಂಬರ್ಗ್, ಫ್ರಾನ್ಸ್ ಭಾಗ. ಸ್ವಲ್ಪ ಕಷ್ಟ ಇದೆ ಇದು. ಡೊನ್ಬಾಸ್ ಕೇಳ್ತಾರೆ ಈ ವರ್ಷ. ಯುಕ್ರೇನ್ ಭಾಗ ಏನಿದೆ ಅದು ಡೊನ್ಬಾಸ್, ಡೊನೆಟ್ಸ್ ರೀಜನ್ ಅಂತಾನು ಕರೀತಾರೆ ಇದನ್ನ. ಇಲ್ಲಿ ಬರ್ದಿರ್ತೀನಿ ಮೇಲ್ಗಡೆ ನಾನು, ಡೊನೆಟ್ಸ್ ಬೇಸಿನ್. ಗ್ಯಾರಂಟಿ ಕ್ವಶನ್ ಇದು, ವೆರಿ ಇಂಪಾರ್ಟೆಂಟ್. ಡೊನ್ಬಾಸ್ ಭಾಗದಲ್ಲಿ, ಯುಕ್ರೇನ್ ದೇಶದಲ್ಲಿ, ಡೊನೆಟ್ಸ್ ಬೇಸಿನ್, ಗ್ಯಾರಂಟಿ ಕ್ವಶನ್. ಕುಜ್ನೆಟ್ಸ್ ರಷ್ಯಾ, ಮ್ಯಾಗ್ನಿಟೋಗಾರ್ಸ್ಕ್ ರಷ್ಯಾ. ಉರಾಲ್ ಪರ್ವತದ ಹತ್ರ ಬರ್ತವೆ ಇವೆಲ್ಲ. ಉರಾಲ್ ಪರ್ವತದ ಹತ್ರ ಮ್ಯಾಗ್ನಿಟೋಗಾರ್ಸ್ಕ್, ಕುಜ್ನೆಟ್ಸ್ಕ್ ಇವೆರಡು ರಷ್ಯಾ. ಮತ್ತೆ ಈಸ್ಟ್ ಸೈಬೀರಿಯನ್ ಇದು ರಷ್ಯಾ. ಓಕೆ, ಸೈಬೀರಿಯಾ ಭಾಗದಲ್ಲೂ ತುಂಬಾ ಖನಿಜಗಳಿದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಮಿನರಲ್ ವಲಯಗಳು, ಖನಿಜ ವಲಯಗಳು ವಿಶ್ವದಾದ್ಯಂತ ಈ ಹೆಸರುಗಳು ಕೊಟ್ಬಿಡ್ತಾರೆ. ಮ್ಯಾಗ್ನಿಟೋಗಾರ್ಸ್ಕ್, ಕುಜ್ನೆಟ್ಸ್ಕ್, ಡೊನೆಟ್ಸ್, ಮಿನೆಟ್, ಅಪ್ಲಾಶಿಯನ್ ಯಾವ ದೇಶ ಅಂತ ಕೇಳ್ತಾರೆ. ಗೊತ್ತಾಯ್ತು ಕ್ವಶನ್ ಎಲ್ಲರಿಗೂ? ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ. ಇವಾಗ ಅಪ್ಲಾಶಿಯನ್ ಗೊತ್ತಾಗುತ್ತೆ ಎಲ್ಲರಿಗೂ, USA ನಲ್ಲಿದೆ. ಕೆನಡಿಯನ್ ಶೀಲ್ಡ್ ಗೊತ್ತಾಗುತ್ತೆ, ಅಲ್ಲೇ ಹೆಸರಲ್ಲಿದೆ ಕೆನಡಿಯನ್. ಅಲಾಸ್ಕಾ ಮತ್ತೆ USA ಗೊತ್ತಲ್ಲ. ಈ ರೀತಿ ಮಿನರಲ್ ರೀಜನ್ಸ್ ಕೇಳ್ತಾರೆ. ಜಪಾನ್ ನಲ್ಲಿ ನೆಕ್ಸ್ಟ್ ಕ್ಯೋಟೋ, ಕ್ಯೋಬೆ, ಒಸಾಕಾ, ಇದು ಜಪಾನ್. ಇದು ಸುಲಭ ಇದೆ. ಸಿಂಜಿಯಾಂಗ್ ಸಾಂಗ್ಶಿ ರೀಜನ್, ಇದು ಸಿಂಜಿಯಾಂಗ್ ಅಂತ ಹೇಳಿ ಬರುತ್ತೆ, ಟಿಬೆಟ್ ಮೇಲ್ಗಡೆ, ಮತ್ತು ಸಾಂಗ್ಶಿ ಭಾಗ. ಇದಿಷ್ಟು ಮಿನರಲ್ಸ್ ಸಖತ್ ಸಿಗುತ್ತೆ ಅವ್ರಿಗೆ ಚೈನಾದಲ್ಲಿ. ಆಸ್ಟ್ರೇಲಿಯಾದಲ್ಲಿ ರಮ್ ಜಂಗಲ್ ಮತ್ತು ಕೇಪ್ ಯಾರ್ಕ್ ಪೆನಿನ್ಸುಲಾ, ಉತ್ತರ ಮತ್ತು ಈ ಭಾಗದಲ್ಲಿ, ಆಸ್ಟ್ರೇಲಿಯಾದ ಈ ಭಾಗದಲ್ಲಿ ತುಂಬಾ ಜಾಸ್ತಿ. ಆಯ್ತಾ? ಇನ್ನೊಂದು ಬರ್ದ್ಬಿಡೋಣ, ಕಾಲ್ಗೂರ್ಲಿ ಕೂಲ್ಗಾಡಿ, ಕಾಲ್ಗೂರ್ಲಿ ಮತ್ತು ಕೂಲ್ಗಾಡಿ ಚಿನ್ನ ಸಿಗುತ್ತೆ ಇಲ್ಲಿ. ಸ್ಪೆಲ್ಲಿಂಗ್ ಚೆಕ್ ಮಾಡ್ತೀವಿ, ಒಂದು ನಿಮಿಷ ವೇಟ್ ಮಾಡಿ, ಯಾಕಂದ್ರೆ ಕೂಲ್ಗಾಡಿ, ಕಾಲ್ಗೂರ್ಲಿ. ಕರೆಕ್ಟ್ ಆಗಿದೆ, ಫಸ್ಟ್ ಒನ್ ಸ್ಪೆಲ್ಲಿಂಗ್. ಕರೆಕ್ಟ್ ಆಗಿದೆ, ಎರಡು ಸ್ಪೆಲ್ಲಿಂಗ್. ಇದು ಆಸ್ಟ್ರೇಲಿಯಾದಲ್ಲಿ ಚಿನ್ನ ಸಿಗುತ್ತೆ, ಕಾಲ್ಗೂರ್ಲಿ ಮತ್ತು ಕೂಲ್ಗಾಡಿ ವಲಯಗಳು ಚಿನ್ನ. ಆಯ್ತಾ? ರಮ್ ಜಂಗಲ್ ಮತ್ತು ಕೇಪ್ ಯಾರ್ಕ್ ಪೆನಿನ್ಸುಲಾ ತುಂಬಾ ಫೇಮಸ್ ಏನಕ್ಕೆ ಅಂದ್ರೆ ಯುರೇನಿಯಂ ಮತ್ತು ಬಾಕ್ಸೈಟ್ಗೆ. ಇದೆಲ್ಲ ಏನು ಸರ್ ನೀವು ಹೇಳ್ತಾ ಇರೋದು ಅಂದ್ರೆ ಮಿನರಲ್ ಏರಿಯಾಸ್ ಇವೆಲ್ಲ, ಮಿನರಲ್ ಬೆಲ್ಟ್, ಎಲ್ಲಿ ಖನಿಜಗಳು ಜಾಸ್ತಿ ಸಿಗುತ್ತೆ. ಕರೆಕ್ಟಾ? ಅದ್ರಲ್ಲಿ ಗಣಿಗಾರಿಕೆ ಮಾಡ್ತಾ ಇರ್ಬೋದು, ಮಾಡದೇ ಇರ್ಬೋದು, ಆದ್ರೆ ರಿಸರ್ವ್ ಗೊತ್ತಾಗುತ್ತೆ ಎಲ್ಲರಿಗೂ ಅದ್ರೂ ಎಲ್ಲಿದೆ ಅಂತ. ಓಕೆ, ಇಷ್ಟು ಜಾಗಗಳು ನೀವು ಸುಮ್ಮನೆ ನಾಪ್ಕಟ್ಕೋಬೇಕು. ಯಾಕಂದ್ರೆ ಏನಾಗುತ್ತೆ, ಒಂದು 10 ಜಾಗಗಳು ನೀವು ನಾಪ್ಕಟ್ಕೊಬಿಟ್ರೆ ಸಾಕು, ಎಕ್ಸಾಮ್ ಅಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಆಗೋಗುತ್ತೆ ಅಲ್ಲಿ. ಗೊತ್ತಾಯ್ತು ಎಲ್ಲರಿಗೂ? ನಾನೇನು ಕವರ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲೋ ಕಲರ್ ಬರ್ದಿದ್ದೀನಿ ನೋಡಿ, ಎಲ್ಲೆಲ್ಲಿ ಎಲ್ಲೋ ಇದೆ ಈ ಕಲರ್ ನೋಡಿ, ಇಲ್ಲಿ ಇದೆಲ್ಲ ಆಯಿಲ್. ಗೊತ್ತಾಯ್ತಲ್ಲ? ಆಯಿಲ್, ಇಂಧನ ಇರೋದು, ನ್ಯಾಚುರಲ್ ಗ್ಯಾಸ್, ಕ್ರೂಡ್ ಆಯಿಲ್ ಇರುತ್ತಲ್ಲ, ಅದೆಲ್ಲ ಎಲ್ಲೋ ಕಲರ್ ಕೊಟ್ಟಿದೆ ನೋಡಿ. ಇದು ಆಯಿಲ್, ನ್ಯಾಚುರಲ್ ಗ್ಯಾಸ್. ಇವು ನೀವು ಕೇಳಿರ್ಬೋದು, ವೆನೆಜುವೆಲಾದಲ್ಲಿ ಅತಿ ಹೆಚ್ಚು ಆಯಿಲ್ ಇದೆ, ರಿಸರ್ವ್ ಅದು, ಆದ್ರೆ ಅವ್ರು ತೆಗಿತಾ ಇಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಗೊತ್ತಲ್ಲ? ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಯಾವ ರಾಷ್ಟ್ರ ನಂಬರ್ 1 ಇದೆ? ಈಗ US ಇದೆ. ಕರೆಕ್ಟಾ? ಸೆಕೆಂಡ್ ರಷ್ಯಾ ಬರ್ತಾ ಇದೆ ಈಗ ಆಸ್ ಆಫ್ ನೌ ಪ್ರೊಡಕ್ಷನ್ ಅಲ್ಲಿ. ಆಯ್ತಾ? ನಾಪ್ಕಟ್ಕೊಳ್ಳಿ ಎಲ್ಲರೂ. ಆಯಿಲ್, ನ್ಯಾಚುರಲ್ ಗ್ಯಾಸ್, ಯೆಲ್ಲೋ ಕಲರ್ ಎಲ್ಲೆಲ್ಲಿ ಮಾರ್ಕ್ ಇದೆ ನೋಡಿ, ಗಲ್ಫ್, ಪರ್ಷಿಯನ್ ಗಲ್ಫ್, ರೆಡ್ ಸಿ ಭಾಗ, ಮೆಡಿಟರೇನಿಯನ್ ಸಿ ಭಾಗ, ಕ್ಯಾಸ್ಪಿಯನ್ ಸಿ ಭಾಗ, ಇಂಡಿಯಾದಲ್ಲಿ ರಾಜಸ್ಥಾನ್ ಮತ್ತು ಮುಂಬೈ ಭಾಗ, ಅಸ್ಸಾಂ ಭಾಗ. ಆಯ್ತಾ? ಹಂಗೆ ಸೌತ್ ಚೈನಾ ಸಿ ಭಾಗ, ಇಲ್ಲೆಲ್ಲ ಆಯಿಲ್ ಸಿಗುತ್ತೆ, ತುಂಬಾ ಇಂಧನ ಜಾಸ್ತಿ.
ಗೊತ್ತಾಯ್ತಾ ಸ್ನೇಹಿತರೆ ಎಲ್ಲರಿಗೂ? ಮಿನರಲ್ ವಲಯಗಳು ನಾನು ಲಿಸ್ಟ್ ಕೊಟ್ಬಿಡ್ಬೋದಾಯ್ತು. ಲಿಸ್ಟ್ ಅಲ್ಲಿ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಆಗಲ್ಲ. ಮ್ಯಾಪ್ ನೆನ್ಪಿಟ್ಕೊಳ್ಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಮ್ಯಾಪ್ ಸುಲಭ, ಯಾವ ಜಾಗದಲ್ಲಿ ಏನ್ ಸಿಗುತ್ತೆ ಅಂತ ಇವ್ ನೋಡಿ ಒಂದು ಐಡಿಯಾ ಬರ್ತಾ ಇದೆ ನಿಮಗೆ. ಇದೆಲ್ಲ ಕೇಳಿರ್ತೀರಾ ಅರ್ಧ. ಕೆನಡಾ ಗೊತ್ತಾಗುತ್ತೆ, ಅಲಾಸ್ಕಾ ಗೊತ್ತಾಗುತ್ತೆ, ರಾಕೀಸ್, ಆಂಡೀಸ್, ಅಪ್ಲಾಶನ್ ಗೊತ್ತಾಗುತ್ತೆ ಎಲ್ಲರಿಗೂ. ಸೊ ಪ್ಲೀಸ್ ಜ್ಞಾಪಕಿಟ್ಕೊಳ್ಳಿ. ಹಂಗೆ ನೋಡಿ ಮುಖ್ಯ ಖನಿಜಗಳು ನೋಡಿ ಇಲಾಖೆ ನೋಡಿ. ಇವಾಗ ಡಿಸೆಂಬರ್ 2024ನೇ ಪ್ರಕಾರ ಇತ್ತೀಚೆಗೆ ಯಾವ ದೇಶಗಳಲ್ಲಿ ಅತಿ ಹೆಚ್ಚು ಅದ್ರ ತೆಗಿತಾರೆ? ಇವಾಗ ಬಾಕ್ಸೈಟ್, ಅಲ್ಯೂಮಿನಿಯಂ ಮತ್ತು ಬಾಕ್ಸೈಟ್ ನೋಡಿ, ಚೈನಾ ಮತ್ತು ಆಸ್ಟ್ರೇಲಿಯಾ ಇದೆ ನೋಡಿ. ಬಾಕ್ಸೈಟ್ ಇಂದನೇ ಅಲ್ಯೂಮಿನಿಯಂ ಉತ್ಪಾದನೆ ಮಾಡೋದು, ಹೌದಾ? ಬಾಕ್ಸೈಟ್ ಜಾಸ್ತಿ ಇರೋದು ಆಸ್ಟ್ರೇಲಿಯಾದಲ್ಲಿ, ಆದ್ರೆ ಉತ್ಪಾದನೆ ಮಾಡ್ತಾ ಇರೋದು ಚೈನಾದಲ್ಲಿ. ಆತರ ಎರಡು ನೋಡ್ಕೋಬೇಕು ನೀವು. ಎಲ್ಲಾನು ನೋಡ್ಬಿಡಿ. ಫಸ್ಟ್ ಅಲ್ಯೂಮಿನಿಯಂ ಪ್ರೊಡಕ್ಷನ್ ಯಾವ ದೇಶ? ಚೈನಾ, ಸೆಕೆಂಡ್ ಇಂಡಿಯಾ. ಇದನ್ನ ಗಮನಿಸಿ. ಬಾಕ್ಸೈಟ್ ಅದರಿರೋದಲ್ಲಿ ಆಸ್ಟ್ರೇಲಿಯಾ. ಆಯ್ತಾ? ನೆಕ್ಸ್ಟ್ ಕಾಪರ್ ನೋಡಿ. ಕಾಪರ್ ಅತಿ ಹೆಚ್ಚಿರೋದಲ್ಲಿ ಚಿಲೆ. ಕ್ರೋಮಿಯಂ ನೋಡಿ ಅತಿ ಹೆಚ್ಚಿರೋದು ಸೌತ್ ಆಫ್ರಿಕಾ. ಗೋಲ್ಡ್ ನೋಡಿ ಈಗ ಚೈನಾ ನಂಬರ್ 1 ಆಗೋಗಿದೆ. ಈಗ ಚೈನಾ. ಐರನ್ ಓರ್ ತಗೊಳ್ಳಿ, ಆಸ್ಟ್ರೇಲಿಯಾ ಆಗಿದೆ ಈಗ. ಲಿಥಿಯಂ ನೋಡಿ, ಲಿಥಿಯಂ ಅಲ್ಲಿ ಅತಿ ಹೆಚ್ಚು ರಿಸರ್ವ್ ಮತ್ತು ಪ್ರೊಡಕ್ಷನ್ ಆಗ್ತಾ ಇರೋದು ಇವಾಗ ಆಸ್ಟ್ರೇಲಿಯಾ, ಅದ್ ಬಿಟ್ರೆ ಚಿಲೆ. ಆಯ್ತಾ? ಇದನ್ನ ಕೇಳ್ಬೋದು. ಲಿಥಿಯಂ ಮತ್ತು ಕ್ರೋಮಿಯಂ. ಹಂಗೆ ಮ್ಯಾಂಗನೀಸ್ ನೋಡಿ ಸೌತ್ ಆಫ್ರಿಕಾ. ನೆಕ್ಸ್ಟ್ ಏನ್ ಕೇಳ್ಬೋದು? ಪ್ಲಾಟಿನಂ ಸೌತ್ ಆಫ್ರಿಕಾ, ಸಿಲ್ವರ್ ಮೆಕ್ಸಿಕೋ, ಟೈಟಾನಿಯಂ ಚೈನಾ. ಆಯ್ತಾ? ಈ ರೀತಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದೀನಿ. ಮುಖ್ಯ ದೇಶಗಳು ಮಾತ್ರ ನೋಡಿ, ಎಲ್ಲಾನು ನೋಡಕ್ಕಾಗಲ್ಲ. ಆಯ್ತಾ? ನಿಕ್ಕಲ್ ನೋಡಿ ಇಂಡೋನೇಷಿಯಾ. ಆಯ್ತಾ? ವೆನೆಡಿಯಂ ನೋಡಿ, ಇದನ್ನ ಕೇಳ್ಬೋದು. ವೆನೆಡಿಯಂ ಒಂದ್ಸತಿ ಕೇಳಾಗೋಗಿದೆ, ಬಟ್ ಆದ್ರೂ ನೋಡ್ಕೊಳ್ಳಿ. ವೆನೆಡಿಯಂ ಇಸ್ ಚೈನಾ. ನಾನು ಮುಂದಕ್ಕೆ ಬರುತ್ತೆ ಯಾವ್ಯಾವ ಖನಿಜಗಳು ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ನೀವು ಕೇಳ್ತಾ ಇರ್ಬೋದು. ಸರ್ ಇದೆಲ್ಲ ಖನಿಜಗಳಿದೆ ಸರ್, ಏನಕ್ಕೆ ಉಪಯೋಗ? ಎಷ್ಟು ಜನಕ್ಕೆ ಡೌಟ್ ಇದೆ? ಇವಾಗ ಖನಿಜಗಳು ಹೇಳ್ತಾ ಇದಾರೆ ಸರಿ ಇವರು, ಆದ್ರೆ ಏನಕ್ಕೆ ಬಳಸ್ತೀವಿ? ಎಷ್ಟು ಜನಕ್ಕೆ ಡೌಟ್ ಇದೆ? ಆಯ್ತಾ? ಸೊ ಅದೆಲ್ಲ ಮುಂದಕ್ಕೆ ಬರುತ್ತೆ. ಈಗ ನೋಡಿ ಇಲ್ಲಿ ಹಾಕಿದೆ ನೋಡಿ, ನೀವು ನೋಡ್ಬೇಕಷ್ಟೇ ಯಾವ ಖನಿಜಗಳನ್ನ ಅಲ್ಲಿ ಎಲ್ಲೆಲ್ಲಿ ಬಳಸ್ತಾ ಇದೀವಿ ಅಂತ. ಮಿನರಲ್ಸ್ಗೆ ಯೂಸಸ್ ಕೊಟ್ಟಿದ್ದೀನಿ ನನಗೆ. ಇವಾಗ ಇದು ನೋಡಿ, ಟ್ಯಾಂಟುಲಮ್ ಕೇಳ್ತಾರೆ. ಭಾರತದಲ್ಲಿ ಇತ್ತೀಚೆಗೆ ಟ್ಯಾಂಟುಲಮ್ ಅದರು ಸತ್ಲಜ್ ನದಿ ತೀರದಲ್ಲಿ ಸಿಕ್ತು. ಎಷ್ಟು ಜನಕ್ಕೆ ಗೊತ್ತಾಗ್ತದೆ? ಕೇಳ್ಬೋದಲ್ಲ. ಸತ್ಲಜ್ ನದಿ ತೀರದಲ್ಲಿ ಸಿಕ್ಕಿದೆ, ಅದು ಟ್ಯಾಂಟುಲಮ್ ಸಿಕ್ಕಿದೆ. ಏನಕ್ಕೆ ಯೂಸ್ ಮಾಡ್ತೇವೆ? ಮೊಬೈಲ್ಗಳಲ್ಲಿ, ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ಗಳಲ್ಲಿ, ಐಸಿ, ಪ್ರೊಸೆಸರ್, ಮದರ್ ಬೋರ್ಡ್ಗೆಲ್ಲ ಯೂಸ್ ಮಾಡ್ತಾರೆ ಇದನ್ನ. ಟ್ಯಾಂಟುಲಮ್ ಭಾರತದಲ್ಲಿ ಮೊದಲು ಇರಲಿಲ್ಲ, ಈಗ ಪತ್ತೆ ಆಗಿದೆ. ಎಲ್ಲಿ? ಪಂಜಾಬ್ನಲ್ಲಿ ಸತ್ಲಜ್ ನದಿ ತೀರದಲ್ಲಿ ಸಿಕ್ಕಿದೆ. ಗೊತ್ತಾಯ್ತಾ ಎಲ್ಲರಿಗೂ? ನೆಕ್ಸ್ಟ್ ವೆನೆಡಿಯಂ. ದೇಶದಲ್ಲಿ ಅತಿ ಹೆಚ್ಚು ವೆನೆಡಿಯಂ ಪ್ರೊಡ್ಯೂಸ್ ಮಾಡೋ ರಾಜ್ಯ ಯಾವುದು? ಕರ್ನಾಟಕ. ನೋಡಿ ಇದು ಕೇಳ್ಬೋದು. ಕರ್ನಾಟಕ ದೇಶದ 78% ಅಷ್ಟು ವೆನೆಡಿಯಂ ನಾವೇ ತಯಾರಿಸ್ತೀವಿ, ನಾವೇ ತೆಗಿತೀವಿ. ಕೇಳ್ಬೋದಲ್ಲ ವೆನೆಡಿಯಂ. ಸ್ಟೀಲ್ ಇಂಡಸ್ಟ್ರಿ, ಐರನ್ ಅಂಡ್ ಸ್ಟೀಲ್, ಏರೋಸ್ಪೇಸ್ ನಲ್ಲೆಲ್ಲ ನಾವು ಬಳಸ್ತೀವಿ. ಓಕೆ. ಎಲ್ಲಿ ಜಾಸ್ತಿ ಸರ್ ಕರ್ನಾಟಕದಲ್ಲಿ ಅಂದ್ರೆ ಶಿವಮೊಗ್ಗ, ಮಸೀನಾ ಕೆರೆ. ಕೇಳಿದ್ರೆ ಎಲ್ಲರೂ? ಎಷ್ಟು ಜನ ಕೇಳಿದ್ರ ಮಸೀನಾ ಕೆರೆ ಅಂತ? ಅಥವಾ ಮಸೀನಿ ಕೆರೆ? ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗುತ್ತೆ ಕರ್ನಾಟಕದಲ್ಲಿ.
ಕೇಳಿಸ್ತಿದೆ ಎಲ್ಲರಿಗೂ? ಇಸ್ ಆಡಿಯೋ ವಿಡಿಯೋ ಕರೆಕ್ಟ್? ಆಯ್ತಾ? ಸೊ ನಾಪ್ಕಟ್ಕೊಳ್ಳಿ ಸ್ನೇಹಿತರೆ, ಇದನ್ನು ಕೇಳ್ಬೋದು. ಯಾಕೆಂದ್ರೆ ಎರಡು ಜಾಸ್ತಿ ಇಂಪಾರ್ಟೆಂಟ್ ಇದೆ, ಇವಾಗ ನ್ಯೂಸ್ ಅಲ್ಲಿ ಇದಾವೆ ಎರಡುವೆ. ಆಯ್ತಾ? ಮುಂದಕ್ಕೆ ಬರುತ್ತೆ ಎಲ್ಲ ನೋಡಿ. ಭಾರತದಲ್ಲಿ ಖನಿಜ ಪ್ಲೀಸ್ ಚೆಕ್ ದಿ ಆಡಿಯೋ ಅಂಡ್ ವಿಡಿಯೋ. ಇಸ್ ದರ್ ಎನಿ ಇಶ್ಯೂ? ನೋಡಿ, ಭಾರತದಲ್ಲಿ ಎಲ್ಲೆಲ್ಲಿ ಖನಿಜಗಳು ಸಿಗ್ತಾ ಇದೆ ಅದೊಂದು ಮ್ಯಾಪ್ ಹಾಕಿದೆ ನೋಡಿ. ನೀವು ಇದನ್ನು ಗಮನಿಸಿದಾಗ ಅತಿ ಹೆಚ್ಚು ಖನಿಜಗಳು ಸಿಗ್ತಾ ಇರೋದು ನೋಡಿ ಇಲ್ಲಿ, ಇಲ್ಲಿ ಈ ಭಾಗದಲ್ಲಿ, ಈ ಭಾಗ, ಈ ಬೆಲ್ಟ್ ನೋಡಿ, ಈ ಬೆಲ್ಟ್ ಗೊತ್ತಾಗ್ತಿದೆಯಲ್ಲ? ಅತಿ ಹೆಚ್ಚು ಇರೋದೇ ಈ ಭಾಗದಲ್ಲಿ. ಅಂದ್ರೆ ಇದು ಛೋಟಾ ನಾಗ್ಪುರ್ ಭಾಗ, ಇದು ಫಸ್ಟ್ ಒಂದು ಛೋಟಾ ನಾಗ್ಪುರ್ ಭಾಗ ಇದು. ಅದು ಬಿಟ್ರೆ ಮಧ್ಯಪ್ರದೇಶ್, ತೆಲಂಗಾಣ ಈ ಭಾಗ ಎರಡು. ಅದು ಬಿಟ್ರೆ ಕರ್ನಾಟಕ, ತಮಿಳುನಾಡು ಈ ಭಾಗ, ಆಂಧ್ರ ಈ ಭಾಗ ಮೂರು. ಅದ್ ಬಿಟ್ರೆ ಈ ಭಾಗ ನೋಡಿ ನಾಲ್ಕು. ಕರೆಕ್ಟ್? ಅದ್ ಬಿಟ್ರೆ ಈ ಅರಾವಲಿ ಬೆಲ್ಟ್, ರಾಜಸ್ಥಾನ್, ಗುಜರಾತ್. ಕರೆಕ್ಟಾ? ನೀವು ಕೇಳ್ಬೋದು ಸರ್ ಇಲ್ಲಿ ಯಾಕಿಲ್ಲ, ಮಹಾರಾಷ್ಟ್ರದಲ್ಲಿ ಯಾಕಿಲ್ಲ, ಯು ಪಿ ನಲ್ಲಿ ಯಾಕಿಲ್ಲ, ಪಂಜಾಬ್ ಹರಿಯಾಣದಲ್ಲಿ ಯಾಕಿಲ್ಲ, ಇಲ್ಲಿ ಎಷ್ಟು ನೋಡ್ತಾ ಇದ್ರೆ ಮ್ಯಾಪ್ ನ, ಉತ್ತರ ಬಿಹಾರಲ್ಲಿ ಯಾಕಿಲ್ಲ? ಇಲ್ಲಿ ಮಹಾರಾಷ್ಟ್ರದಲ್ಲಿ ಡೆಕ್ಕನ್ ಲಾವಾ ಪ್ಲಾಟ್ಯೂ ಇದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನಮ್ಮ ಭೂಮಿ ಮೇಲೆ, ನಮ್ಮ ಭಾರತದ ಶಿಲಾಫಲಕದ ಮೇಲೆ ಹಿಂಗ್ ಬಂದು ಲಾವಾ ಕೂತಿದೆ ಹಿಂಗೆ ಈ ತರ, ಎಷ್ಟೋ ಮೀಟರ್ ಗಟ್ಲೆ. ಆಯ್ತಾ? ಲಾವಾ ಪ್ಲಾಟ್ಯೂ, ಡೆಕ್ಕನ್ ಲಾವಾ ಪ್ಲಾಟ್ಯೂ ಇದೆ. ಸೊ ನಾವು ತೆಗಿಬೇಕಾದ್ರೆ ಖನಿಜಗಳನ್ನ ಡೆಕ್ಕನ್ ಲಾವಾ ಪ್ಲಾಟ್ಯೂ ಮುಖಾಂತರ, ಬ್ಲಾಕ್ ಸಾಯಿಲ್ ಬಸಾಲ್ಟ್ ರಾಕ್ಸ್ ಮುಖಾಂತರ ಒಳಗೋಗಿ ಕೆಳಗಡೆ ಹುಡುಕ್ಬೇಕಾಗುತ್ತೆ. ಸರಿನಾ? ಸೊ ಆಸ್ ರಿಸಲ್ಟ್ ಇಲ್ಲಿ ಎಕನಾಮಿಕಲ್ ಅಲ್ಲ, ಅಂದ್ರೆ ನಾವು ತುಂಬಾ ಜಾಸ್ತಿ ಹಾಳದವರೆಗೂ ಹೋಗಿ ಅದನ್ನ ತೆಗಿಯೋಷ್ಟರಲ್ಲಿ ಅದ್ರ ಬೆಲೆ ಅಷ್ಟೇ ಜಾಸ್ತಿ ಖರ್ಚಾಗೋಗಿರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಇನ್ವೆಸ್ಟ್ಮೆಂಟ್ ಜಾಸ್ತಿ, ಅದರ ವ್ಯಾಲ್ಯೂಗಿಂತ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದಾಗ ನಾವು ಅದನ್ನ ತೆಗಿಯಕ್ ಹೋಗಲ್ಲ, ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ಹೋಗಲ್ಲ. ಯಾಕೆಂದ್ರೆ ನಮ್ಗೆ ವೆಚ್ಚನ ಜಾಸ್ತಿ ಆಗೋದಾಗ ಅದ್ರ ಲಾಭಕ್ಕಿಂತ ಏನ್ ಪ್ರಯೋಜನ? ಕಾಸ್ಟ್ ಎಫೆಕ್ಟಿವ್ನೆಸ್ ನೋಡ್ತೀವಿ ಫಸ್ಟ್, ಅವೈಲಬಿಲಿಟಿ, ಕಾಸ್ಟ್ ಎಫೆಕ್ಟಿವ್ನೆಸ್. ಕರೆಕ್ಟಾ? ಇಲ್ಲಿ ಈ ಭಾಗದಲ್ಲಿ ನಮಗೆ ಡೆಕ್ಕನ್ ಲಾವಾ ಪ್ರಾಸ್ಥಭೂಮಿ ಇರೋದ್ರಿಂದ, ಬ್ಲಾಕ್ ಸಾಯಿಲ್ ಬಸಾಲ್ಟ್ ರಾಕ್ಸ್ ಇರೋದ್ರಿಂದ ನಾವು ಅದ್ರಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಆಳಕ್ಕೆ ಹೋಗ್ಬೇಕಾಗುತ್ತೆ. ನಮ್ಮ ಭಾರತ ಶಿಲಾಫಲಕದ ಮೇಲಿದೆ ಇದು. ಇಲ್ಲಿ ಉತ್ತರ ಮಹಾ ಮೈದಾನ ಏನಿದೆ, ಮೆಕ್ಕಲು ಮೈದಾನ, ಎಷ್ಟೋ ಮೀಟರ್ ಗಟ್ಟಲೆ ಮೆಕ್ಕಲು ಮಣ್ಣಿದೆ, ಅಲುವಿಯಲ್ ಸಾಯಿಲ್ ಇದೆ. ಕರೆಕ್ಟಾ? ಸೆಡಿಮೆಂಟರಿ ಬೇಸಿನ್. ಇಲ್ಲಿ ನಮಗೆ ನಮ್ಮ ಪ್ಲೇಟ್ ಇರೋದು ತುಂಬಾ ಆಳದಲ್ಲಿ, ಇಲ್ಲೂ ಅಷ್ಟೇ, ಇಟ್ಸ್ ನಾಟ್ ಎಕನಾಮಿಕಲ್. ಸೊ ಈ ಭಾಗದಲ್ಲಿ ನಮಗೆ ಖನಿಜಗಳು ನಾವು ಎಕ್ಸ್ಪ್ಲೋರೇ ಮಾಡಿಲ್ಲ. ಗೊತ್ತಾಯ್ತು ಎಲ್ಲರಿಗೂ? ಜಿಯೋಲಾಜಿಕಲ್ ಸ್ಟಡೀಸ್ ಆಗಿದೆ ದೇಶದಾದ್ಯಂತ, ನಾವು ಎಲ್ಲಾ ಜಾಗದ್ದು ಟ್ರಿಗ್ನೋಮೆಟ್ರಿಕ್ ಮಾಡಿದ್ದೀವಿ, ಆದ್ರೆ ಈ ಜಾಗದಲ್ಲಿ ನಾವು ಮಿನರಲ್ಸ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗಲ್ಲ, ಅಥವಾ ಎಕ್ಸ್ಪ್ಲೋರ್ ಮಾಡಕ್ ಹೋಗಲ್ಲ. ಇನ್ನೊಂದು ಹಿಮಾಲಯ ಭಾಗದಲ್ಲೂ ಖನಿಜಗಳು ಸಿಗುತ್ತೆ, ಆದ್ರೆ ಹಿಮಾಲಯ ಭಾಗದಲ್ಲಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಲ್ಲ, ರಸ್ತೆಗಳು, ರೈಲ್ವೇಸ್ ಎಲ್ಲ ಇಲ್ಲ. ಒಂದು ಟ್ರಾನ್ಸ್ಪೋರ್ಟ್ ಇಸ್ ಅಬ್ಸೆಂಟ್. ಜೊತೆಗೆ ನೋಡಿ, ಭೂಕಂಪಗಳಾಗ್ಬೋದು, ಸೀಸ್ಮಿಕ್ ಝೋನ್, ಲ್ಯಾಂಡ್ ಸ್ಲೈಡ್ಸ್ ಆಗ್ಬೋದು, ಸೀಸ್ಮಿಕ್ ಝೋನ್ಸ್ ಆಗ್ಬೋದು. ಕರೆಕ್ಟ್? ಭೂಕಂಪಗಳಾಗ್ಬೋದು, ರಸ್ತೆಗಳಿಲ್ಲ, ಆ ಕಾರಣದಿಂದ. ಆಮೇಲೆ ಲೇಬರರ್ ಕೊರತೆ. ಈಗ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಜನ ಗೊತ್ತು, ರಿಯಾಸಿ ಡಿಸ್ಟ್ರಿಕ್ಟ್ ನಲ್ಲಿ ಲಿಥಿಯಂ ಪತ್ತೆ ಆಯ್ತು. ದೇಶದಲ್ಲಿ ಅತಿ ಹೆಚ್ಚು ಲಿಥಿಯಂ ಇಲ್ಲಿ ಜಮ್ಮು ಕಾಶ್ಮೀರದ ಈ ಭಾಗದಲ್ಲಿ ರಿಯಾಸಿ ಡಿಸ್ಟ್ರಿಕ್ಟ್ ಅಲ್ಲಿ ಸಿಕ್ತು. ಆದ್ರೆ ಅಲ್ಲಿ ಮೈನಿಂಗ್ ಮಾಡಕ್ ಬಿಡ್ತಾ ಇಲ್ಲ, ಗೊತ್ತು ತಾನೆ? ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರು ಒಪ್ತಾ ಇಲ್ಲ. ಪ್ಲಸ್ ಅಲ್ಲಿ ಅಷ್ಟೊಂದು ಏನ್ ಹೇಳ್ತಾ ಇದಾರೆ, ನೀವೇನೋ ಮಾಡಕ್ ಹೋದ್ರೆ ನಾವು ತಡಿತೀವಿ. ಗೊತ್ತಲ್ಲ, ಮಂಡ್ಯದಲ್ಲಿ ಸಿಕ್ಕಿರೋದು ತುಂಬಾ ಕಡಿಮೆ, ಗೊತ್ತಲ್ವಾ? ಮಂಡ್ಯದಲ್ಲಿ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಸಿಕ್ಕಿರೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ, ಇಲ್ಲಿ ಸಿಕ್ಕಿರೋದು ತುಂಬಾ ಜಾಸ್ತಿ. ಜಮ್ಮು ಕಾಶ್ಮೀರದಲ್ಲಿ ಲಿಥಿಯಂ ಅದಿರು ಸಿಕ್ಕಿರೋದು, ಆದ್ರೆ ಗಣಿಗಾರಿಕೆ ಮಾಡೋದು ಕಷ್ಟ. ಜನಕ್ಕೆ ಅರ್ಥ ಆಗ್ತದೆ? ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ಸ್, ಕರೆಕ್ಟ್? ಕಾನೂನು ವ್ಯವಸ್ಥೆ ಇಲ್ಲ ಸರಿಯಾಗಿ.
ಈ ಚಟುವಟಿಕೆಗಳಿಂದ ಏನಾಗುತ್ತೆ, ಟೆರರಿಸಂ ಇದೆ, ಕಷ್ಟ ಇದೆ ಇಲ್ಲಿ ಮೈನಿಂಗ್ ಮಾಡೋದು. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಭಾರತವನ್ನು 6 ಖನಿಜ ವಲಯಗಳು ಮತ್ತು ಪ್ಲಸ್ 7 ವಲಯಗಳಾಗಿ ವಿಂಗಡಣೆ ಮಾಡಿದ್ದೀವಿ. 7 ಮಿನರಲ್ ಬೆಲ್ಟ್ಸ್. 7 ಮಿನರಲ್ ಬೆಲ್ಟ್ಸ್. ಮೊದಲು 5 ಇತ್ತು, ಈಗ 2 ಆಡ್ ಮಾಡಿದೀವಿ. ಆಯ್ತಾ? ಫಸ್ಟ್ 5 ಯಾವ್ಯಾವುದು ಅಂದ್ರೆ ಇದು ಫಸ್ಟ್ ಒನ್ ನೋಡಿ, ಛೋಟಾ ನಾಗ್ಪುರ್ ಪ್ಲೇಟ್. ಇದು ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ. ಅತಿ ಹೆಚ್ಚು ಖನಿಜಗಳು, ದೇಶದ 60% ಅಷ್ಟು ಖನಿಜಗಳು ಇದೆ ಸಿಗುತ್ತೆ. ಇದನ್ನ ಮಿನರಲ್ ಹಾರ್ಟ್ಲ್ಯಾಂಡ್ ಅಂತ ಕರೀತಾರೆ. ಎಷ್ಟು ಜನ ಗೊತ್ತಿದೆ ಇದು ಮಿನರಲ್ ಹಾರ್ಟ್ಲ್ಯಾಂಡ್? ಹೇಳಿದ್ದೀನಿ ಒಂದು ಕ್ಲಾಸಲ್ಲಿ ನಮ್ಗೆ. ಮಿನರಲ್ ಹಾರ್ಟ್ಲ್ಯಾಂಡ್, ಮಿನರಲ್ ಹಾರ್ಟ್ಲ್ಯಾಂಡ್ ಅಂತ ಕರೀತಾರೆ. ನಾನು ಹೇಳ್ತಾ ಇದ್ದೆ ನಿಮ್ಗೆ, ಯಾಕಂದ್ರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಜಾಸ್ತಿ ಪವರ್ಸ್ ಕೊಟ್ಟಿದ್ರು. ಯಾಕೆ? ಬಿಕಾಸ್ ಈ ಸಿಟ್ಸ್ ವೆರಿ ಕ್ಲೋಸ್ ಟು ದಿ ಹಾರ್ಟ್ಲ್ಯಾಂಡ್. ಹಾರ್ಟ್ಲ್ಯಾಂಡ್ ಅಲ್ಲಿ ಇದ್ದಾರೆ ಅವರು, ಅದಕ್ಕೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಹ್ಯಾಡ್ ಮೋರ್ ಪವರ್. ಯಾಕಂದ್ರೆ ಬ್ರಿಟಿಷರ್ಸೇ ಫಸ್ಟ್ ಸರ್ವೆ ಮಾಡಿಸಿದ್ದು ದೇಶದ್ದು. ಅವ್ರಿಗೆ ಗೊತ್ತಾಯ್ತು ಇಲ್ಲಿದೆ ಖನಿಜಗಳು ಅಂತ. ಅದಕ್ಕೆ ಫಸ್ಟ್ ಖನಿಜ ಇಲ್ಲಿ ರಾಣಿಗಂಜಲ್ಲಿ ತೆಗೆದ್ರು. ಗೊತ್ತಾ ಎಲ್ಲರಿಗೂ? ಇಂಡಿಯಾಸ್ ಫಸ್ಟ್ ಮೈನ್ ರಾಣಿಗಂಜ್ ಮೈನ್. ಅದು ಗೊತ್ತಿರಲಿ ಎಲ್ಲರಿಗೂ. ರಾಣಿಗಂಜ್ ಇನ್ ವೆಸ್ಟ್ ಬೆಂಗಾಲ್. ಇವತ್ತಿನ ವೆಸ್ಟ್ ಬೆಂಗಾಲ್. ಮೊದಲು ಬೆಂಗಾಲ್ ಪ್ರೆಸಿಡೆನ್ಸಿಗೆ 1776 ಹೇಮಂತ್ 1776 ಅಪ್ಡೇಟ್ ಮಾಡಿ ನಿಮ್ಮ ಇಯರ್. ಆಯ್ತಾ? 1776ಗೆ ಫಸ್ಟ್ ಮೈನ್ ಬಂತು ರಾಣಿಗಂಜ್. ದೇಶದಲ್ಲೇ ಪ್ರಥಮ ಮೈನ್ ಗಣಿ ರಾಣಿಗಂಜ್ ಮೈನ್. ಸೊ ಫಸ್ಟ್ 5 ಮಿನರಲ್ ಬೆಲ್ಟ್ ಕೊಟ್ಟವ್ರು ಯಾರು ಅದನ್ನು ಹೇಳ್ತೀನಿ. ಡಿ.ಆರ್. ಕುಲ್ಲರ್ ಅಂತ ಒಬ್ರು ಜೋಗ್ರಫರ್ ಇದ್ದಾರೆ, ಡಿ.ಆರ್. ಕುಲ್ಲರ್ ಅಂತ ಬುಕ್ ಬರ್ದಿದ್ದಾರೆ ಇವರು. ಡಿ.ಆರ್. ಕುಲ್ಲರ್ ಅವ್ರು ಕೊಟ್ಟಿದ್ದು 5. ಫಸ್ಟ್ ಒನ್ ಗೊತ್ತಾಯ್ತು. ಸೆಕೆಂಡ್ ಒನ್ ನೋಡಿ, ಮಧ್ಯಪ್ರದೇಶ್, ತೆಲಂಗಾಣ ಭಾಗ, ಮಹಾರಾಷ್ಟ್ರ ಭಾಗ. ಮಧ್ಯಪ್ರದೇಶ್, ಮಹಾರಾಷ್ಟ್ರ, ತೆಲಂಗಾಣ 2. ಆಯ್ತಾ? 2ನೇದು. 3ನೇದು ನೋಡಿ, ಕರ್ನಾಟಕ, ಆಂಧ್ರ, ತಮಿಳುನಾಡು. ಈ ಭಾಗ 3. ದಿಸ್ 3. ಕರ್ನಾಟಕ, ಆಂಧ್ರ, ತಮಿಳುನಾಡು ಭಾಗ ಇದೆ. ನಮ್ದು ಇದೆ ನೋಡಿ, ಮೇನ್ ಬೆಳ್ಳಾರಿ ಬರ್ತಾ ಇದೆ, ಸಂದೂರು ಬರ್ತಾ ಇದೆ, ರಾಯಚೂರು ಬರ್ತಾ ಇದೆ, ಕೋಲಾರ ಬರ್ತಾ ಇದೆ. ಕರೆಕ್ಟಾ? ಗೊತ್ತಾಗ್ತಿದೆ ಎಲ್ಲರಿಗೂ? ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹಾಸನ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಎಲ್ಲ ಇಲ್ಲಿ ಬರ್ತಾ ಇದೆ ಈ ಬೆಲ್ಟ್. ಇದು ಈ ಬೆಲ್ಟ್ 3. 4ನೇದು ಅರಾವಲಿ ಬೆಲ್ಟ್, ಅರಾವಲೀಸ್, ಗುಜರಾತ್, ರಾಜಸ್ಥಾನ್ ಭಾಗ. 5ನೇದು ಗೋವಾ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಭಾಗ. ಕೇಳಿದ್ರೆ ಇಲ್ಲಿ ನಮ್ಮ ಬೆಳಗಾಂ ಮತ್ತು ಉತ್ತರ ಕನ್ನಡ ಭಾಗ, ಈ ಭಾಗದಲ್ಲಿ ಜಾಸ್ತಿ ಐರನ್ ಓರ್ ಎಲ್ಲ ಸಿಗುತ್ತೆ. ಇಲ್ಲಿ ಮ್ಯಾಂಗನೀಸ್ ಸಿಗುತ್ತೆ. ಸೊ ಹೆಸರು ಜ್ಞಾಪಕಟ್ಕೊಳ್ಳಿ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಗಡಿ. 6ನೇದು ಹಿಮಾಲಯ, ಹಿಮಾಲಯನ್ ಬೆಲ್ಟ್ ನೋಡಿ, ಇಲ್ಲೊಂದು ಕೊಡುಪೆ, ಜಮ್ಮು ಕಾಶ್ಮೀರ, ಉತ್ತರಾಖಂಡ್, ಮೇಘಾಲಯ ಇವೆಲ್ಲ 6ನೇ ಬೆಲ್ಟ್. 6 ನಾನು ಹೇಳಿದ್ದೀನಿ ಜಮ್ಮು ಕಾಶ್ಮೀರ ಮತ್ತು ಹಿಮಾಲಯ ಭಾಗದಲ್ಲಿ ಏನು ಸಮಸ್ಯೆಗಳು ಅಂತ. 7ನೇದು ಕರಾವಳಿ ತೀರ, ನಮ್ಮ ಪಶ್ಚಿಮ ಕರಾವಳಿ ತೀರ ಮತ್ತು ಪೂರ್ವ ಕರಾವಳಿ ತೀರವನ್ನು 7ನೇ ಖನಿಜ ವಲಯವಾಗಿ ವಿಂಗಡಣೆ ಮಾಡಿದ್ದೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಈ ನಂಬರ್ಗಳು ಹಾಗೆ ಬರೀಬೇಕು. ನಿಮ್ಗೆ ಇಷ್ಟ ಬಂತು ಅಂತ ಇದನ್ನ 1 ಅಂತ ಬರೆದು ಇದನ್ನ 2 ಅಂತ ಬರೆಯಂಗಿಲ್ಲ. ಈ ಆರ್ಡರ್ ಬರ್ದಿರೋದು ಯಾವುದರಲ್ಲಿ? ಬೇಸ್ಡ್ ಆನ್ ಮಿನರಲ್ ವೆಲ್ತ್. ಎಷ್ಟು ಸಂಪನ್ಮೂಲ ಇದೆ ಅದರ ಆಧಾರದ ಮೇಲೆ 1 to 7 ಮಾರ್ಕ್ ಮಾಡಿದ್ದೀವಿ. ಎಷ್ಟು ಖನಿಜ ವಲಯಗಳು? ಫಸ್ಟ್ 5 ಇತ್ತು, ಈಗ 2 ಆಡ್ ಮಾಡಿದ್ದೀವಿ. ಓಕೆ, ಕೇಳಿದ್ರೆ ಅನ್ಕೊಳ್ಳಿ. ದೇಶದ ಒಳಗೆ ಎಷ್ಟು ಬರುತ್ತೆ ಅಂದ್ರೆ 6 ಬರುತ್ತೆ. ದೇಶದ ಹೊರಗಡೆ ಕರಾವಳಿ ತೀರದಲ್ಲಿ 7. ಈ 7ನೇದು ಏನಿದೆ ಇದು ಇವಾಗ ಪ್ರಾಮುಖ್ಯತೆ ಪಡಿತಾ ಇದೆ. ಬ್ಲೂ ಎಕಾನಮಿ ಜ್ಞಾಪಕ ಇದೆ ಎಲ್ಲರಿಗೂ? ಭಾರತ ಸರ್ಕಾರದವರು ಈಗ ಏನಾಗಿದೆ, ಸಮುದ್ರ ಸಾಗರಗಳ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಇದ್ದಾರೆ, ಸಂಶೋಧನೆಗಳನ್ನ ನಡೆಸ್ತಾ ಇದ್ದಾರೆ. ಬೀಚ್ ಸ್ಯಾಂಡ್ ಮಿನರಲ್ಸ್ ನ ತೆಗಿಬೇಕು ಅಂತ ಇದ್ದಾರೆ. ಕರೆಕ್ಟಾ? ಸೊ ಅದೆಲ್ಲ ಇವಾಗ ಬಂದಿದೆ ಈಗ. ಸೊ ನಾನು ಈ ಎಲ್ಲ ಹೇಳಿದ್ರು ಯಾವ್ಯಾವ ರಾಜ್ಯಕ್ಕೆ ಬರುತ್ತೆ ಮತ್ತೆ ಯಾವ್ಯಾವ ಖನಿಜಗಳಿದೆ ಅಂತ ಲಿಸ್ಟ್ ಹಾಕಿದ್ದೀನಿ ನೋಡಿ. ಕಾಣ್ತಾ ಇದೆ ಎಲ್ಲರಿಗೂ? ನಿಮ್ಮ ಅಟ್ಲಸ್ ಅಲ್ಲಿ ಇದೆ. ಇದು ಅಟ್ಲಸ್ ನ ಒಂದು ಪೇಜ್ ನಾನು ಇಲ್ಲಿ ಹಾಕಿದ್ದೀನಿ. ನಿಮ್ಮ ಮಿನರಲ್ ಬೆಲ್ಟ್ ಆಫ್ ಇಂಡಿಯಾ ಅಂತ ಅಟ್ಲಸ್ ಅಲ್ಲಿ ಇರುತ್ತೆ. 7 ಮಿನರಲ್ ಬೆಲ್ಟ್ಗಳನ್ನೆಲ್ಲ ಕೊಟ್ಟಿದೆ ನೋಡಿ. 1 2 3 4 5 6 7. ಎಕ್ಸಾಂಪಲ್ ಏನ್ ಕೇಳ್ತಾರೆ ಅಂದ್ರೆ ಕರ್ನಾಟಕಕ್ಕೆ ಯಾವ್ದು ಬರುತ್ತೆ ಅಂತ ಕೇಳ್ತಾರೆ. ಸದರ್ನ್ ಬೆಲ್ಟ್ ಇದು ಬರುತ್ತೆ, ಮತ್ತು ಕರಾವಳಿ ಮತ್ತು ಇದು ಸೌತ್ ವೆಸ್ಟ್. ಕರ್ನಾಟಕಕ್ಕೆ 3, 5 ಮತ್ತು 7 ವಲಯಗಳು ಬರ್ತವೆ. 7 ವಲಯಗಳಲ್ಲಿ ಕರ್ನಾಟಕಕ್ಕೆ 3, 5 ಮತ್ತು 7. ಅರ್ಥ ಆಯ್ತಾ ಎಲ್ಲರಿಗೂ? ದಕ್ಷಿಣ ಭಾಗ, ನೈಋತ್ಯ ಭಾಗ ಮತ್ತು ಕರಾವಳಿ 7ನೇದು.
ಇದನ್ನ ನೀವು ನೋಡ್ಕೊಳ್ಳಿ ಆಯ್ತಾ. ನೋಡಿ, ಇತ್ತೀಚೆಗೆ ನಮ್ಮ ಮಿನಿಸ್ಟ್ರಿ ಆಫ್ ಮೈನ್ಸ್ ಕೇಳಿದ್ರೆಲ್ಲರೂ, ಕೇಂದ್ರಾಲಯ ಅಥವಾ ಸಚಿವಾಲಯ ಏನಿದೆ ಗಣಿಗಾರಿಕೆಗೆ, ಅವರು ಕ್ರಿಟಿಕಲ್ ಮಿನರಲ್ಸ್ ಆಫ್ ಇಂಡಿಯಾ ಅಂತೇಳಿ ಒಂದು ಲಿಸ್ಟ್ ಬಿಟ್ಟರು. ಎಷ್ಟು ಜನ ಗೊತ್ತದು? ಕ್ರಿಟಿಕಲ್ ಮಿನರಲ್ಸ್ ಆಫ್ ಇಂಡಿಯಾ ಅಂತೇಳಿ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ 30 ಖನಿಜಗಳನ್ನು ಕ್ರಿಟಿಕಲ್ ಅಂತ ಕರೆದಿದ್ದಾರೆ. ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. 30 ಕ್ರಿಟಿಕಲ್ ಮಿನರಲ್ಸ್ ಭಾರತದಲ್ಲಿ ಎಷ್ಟಿದೆ? ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ. ಇವಾಗ ಜಪಾನ್ನವರು 31 ಮಿನರಲ್ಸ್ ನ ಕ್ರಿಟಿಕಲ್ ಅಂತ ಕರೆದಿದ್ದಾರೆ ಅವ್ರ ದೇಶದಲ್ಲಿ, ಜಪಾನ್ ನಲ್ಲಿ. US ನಲ್ಲಿ 50 ಅಂತಿದೆ. ಆಯ್ತಾ. ಭಾರತದಲ್ಲಿ ಎಷ್ಟು? 30 ಖನಿಜಗಳನ್ನ. ಇದೇನೇ ಕೇಳ್ತಾ ಇದೀನಿ ಹೇಳಿ, ನಿಮ್ ಕಂಪ್ಯಾರಿಸನ್ ಇರ್ಲಿ ಅಂತ. ಬೇರೆ ಬೇರೆ ದೇಶದಲ್ಲೂ ಇದೆಯಾ ಇದು? ನಾವು ಅದನ್ನೇ ನೋಡಿ, US, ಚೈನಾ, ಜಪಾನ್, ಆಸ್ಟ್ರೇಲಿಯಾ ಈ ದೇಶಗಳನ್ನ ನೋಡಿ ಭಾರತ ಸರ್ಕಾರ ಕೂಡ 2023-24ನೇ ಇಸ್ವಿನಲ್ಲಿ ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಸೂಕ್ಷ್ಮ ಖನಿಜಗಳು ಅಂತ ಹೇಳಿ ಕರೆದಿದ್ದಾರೆ. ಆ ಸೂಕ್ಷ್ಮ ಖನಿಜಗಳು ಯಾವುದು? ಆಂಟಿಮನಿ, ಬೆರಿಲಿಯಂ, ಬಿಸ್ಮತ್, ಕೋಬಾಲ್ಟ್, ಕಾಪರ್, ಗ್ಯಾಲಿಯಂ, ಜರ್ಮೇನಿಯಂ, ಗ್ರಾಫೈಟ್, ಹ್ಯಾಫ್ನಿಯಂ, ಇಂಡಿಯಂ, ಲಿಥಿಯಂ, ನೋಡಿ ಲಿಥಿಯಂ, ಮಾಲಿಬ್ಡಿನಂ, ನಿಯೋಬಿಯಂ, ನಿಕ್ಕಲ್, ಪ್ಲಾಟಿನಂ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ, PGE, ಫಾಸ್ಫರಸ್, ಪೊಟ್ಯಾಶ್, ರೇರ್ ಅರ್ತ್ ಎಲಿಮೆಂಟ್ಸ್, REE ಅಂದ್ರೆ, ರೀನಿಯಂ, ಸಿಲಿಕಾನ್, ಸ್ಟ್ರಾಂಟಿಯಂ, ಟ್ಯಾಂಟಲಮ್, ನೋಡಿ ಇಲ್ಲಿ ಟ್ಯಾಂಟಲಮ್, ಟೆಲುರಿಯಂ, ಟಿನ್, ಟೈಟಾನಿಯಂ, ಟಂಗ್ಸ್ಟನ್, ವೆನೆಡಿಯಂ, ನೋಡಿ ವೆನೆಡಿಯಂ ಆಯ್ತಾ, ಇಲ್ಲಿ ಬಂತು, ಜಿರ್ಕಾನಿಯಂ, ಸಿಲಿನಿಯಂ, ಕ್ಯಾಡ್ಮಿಯಂ. ಈ 30 ಖನಿಜಗಳನ್ನ ರೇರ್ ಅಥವಾ ಏನಂತ ಕರೀತಾರೆ? ಸೂಕ್ಷ್ಮ, ಕ್ರಿಟಿಕಲ್, ತುಂಬಾ ಮುಖ್ಯ ಅಂತ. ಇದನ್ನ ಕೇಳ್ತಾರೆ ಕ್ವಶನ್, ಚಾಲೆಂಜ್ ಕ್ವಶನ್ ಇದು ನಂದು, ವೆರಿ ಇಂಪಾರ್ಟೆಂಟ್. UPSC ಬರುತ್ತೆ, KPSC ಬರುತ್ತೆ. ಭಾರತ ಸರ್ಕಾರದವರು ಎಷ್ಟು ಖನಿಜಗಳನ್ನ ಕ್ರಿಟಿಕಲ್ ಅಂತ ಹೇಳಿ ಕರೆದಿದ್ದಾರೆ? ಹೌದಾ, ಒಪ್ಕೋತೀರ ಎಲ್ಲರೂ? ಇದು ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ಚೆಕ್ ಮಾಡೋಣ ಆಯ್ತಾ. ಇದು ಸೊ ಜೊತೆಗೆ ಏಕೆ ಇವೆಲ್ಲ ಖನಿಜಗಳು ಇಂಪಾರ್ಟೆಂಟ್ ಅಂತ ನೋಡಿ. ಇವಾಗ ನೋಡಿ, ಖನಿಜ ಸಂಪನ್ಮೂಲಗಳು ಇವೆಲ್ಲ ಇದ್ದಾಗ ಏನಾಗುತ್ತೆ, ನಾವು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸೋಲಾರ್ ಪ್ಯಾನೆಲ್ಗಳಾಗಿರ್ಬೋದು, ನಮ್ಮ ಡಿಫೆನ್ಸ್ ಸೆಕ್ಟರ್ ಆಗಿರ್ಬೋದು, ಏರೋಸ್ಪೇಸ್ ಆಗಿರ್ಬೋದು, ಸ್ಪೇಸ್ ಪಾರ್ಟ್ಸ್ ಆಗಿರ್ಬೋದು, ಇದೆಲ್ಲ ಬೇರೆ ದೇಶದ ಮೇಲೆ ಅವಲಂಬಿಸಿದೀವಿ. ನಮ್ಮಲ್ಲಿ ನಾವು ಇದನ್ನು ಪತ್ತೆ ಹಚ್ಚಿದಾಗ ಅವರ ಮೇಲೆ ಅವಲಂಬಿಕೆ ಕಮ್ಮಿ ಆಗುತ್ತೆ, ಇಂಪೋರ್ಟ್ ಕಾಸ್ಟ್ ಕಡಿಮೆ ಆಗುತ್ತೆ. ಈಗ ಆಲ್ರೆಡಿ ನಾವು ಬ್ಯಾಲೆನ್ಸ್ ಆಫ್ ಟ್ರೇಡ್ ನೆಗೆಟಿವ್ ಇದೆ, ಹೌದು ತಾನೆ? ಇಂಪೋರ್ಟ್ ಜಾಸ್ತಿ ಇದೆ ನಮ್ದು. ಸೊ ಆ ಸಮಸ್ಯೆಯನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ಇದನ್ನ ಪತ್ತೆ ಹಚ್ಚಬೇಕು, ಇದನ್ನ ನಾವೇ ಉಪಯೋಗಿಸ್ಬೇಕು. ಜೊತೆಗೆ ನಾವು ಸೋಲಾರ್ ಪ್ಯಾನೆಲ್ಗಳನ್ನ ಬಳಸಬೇಕು ಅಂತ ಇದೀವಿ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ತರ್ತಾ ಇದೀವಿ. ಝೀರೋ ನೆಟ್ ಎಮಿಷನ್ ಅಂದ್ರೆ ನಾವು ಯಾವುದೇ ರೀತಿಯಾದ ಕಾರ್ಬನ್ ಎಮಿಷನ್ ಆಗಬಾರ್ದು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನಾವು ವಿದ್ಯುತ್ ಶಕ್ತಿ ಸಂಪೂರ್ಣವಾಗಿ ಯಾವುದೇ ಕಾರ್ಬನ್ ಇಲ್ಲದೆ ಉತ್ಪಾದನೆ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡ್ತಾ ಇದೀವಿ. ಸೊ ಇಂಡಿಯಾ ಇಸ್ ಪ್ಲಾನಿಂಗ್ ಟು ಬಿಕಮ್ ನೆಟ್ ಝೀರೋ ಎಮಿಟರ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಬೈ 2070. ಗೊತ್ತಾ ತಾನೆ ಎಲ್ಲರಿಗೂ? ಇದನ್ನ ಹೇಳಿದೀನಿ. ಎಷ್ಟು ಜನಕ್ಕೆ ಗೊತ್ತಿಲ್ಲ? ಪ್ಲೀಸ್ ಟೆಲ್ ಮಿ. ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು? ಇದು ಕೇಳ್ತಾರೆ, ಇದು ಇನ್ನೂ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ಇದು ಎನ್ವೈರನ್ಮೆಂಟಲ್ ಕೇಳ್ತಾರೆ. ಇದು ಎಷ್ಟು ಜನ ಗೊತ್ತಿರಲಿಲ್ಲ? ಇದು ನೆಟ್ ಝೀರೋ ಎಮಿಟರ್ ಆಫ್ ಗ್ರೀನ್ ಹೌಸ್ ಗ್ಯಾಸ್, ಹಸಿರು ಮನೆ ಅನಿಲಗಳು ಸಂಪೂರ್ಣವಾಗಿ ನಾವು ಝೀರೋ ತರಬೇಕು ಅಂದ್ರೆ ಎಷ್ಟನೇ ಇಸ್ವಿವರೆಗೆ ಮಾಡ್ತೀವಿ ಅಂತ ಸರ್ಕಾರದವರು ಹೇಳ್ತಾ ಇದಾರೆ? 2070. ಇಸ್ ಇಟ್ ಕ್ಲಿಯರ್ ಫ್ರೆಂಡ್ಸ್? ಇದು ಒಂದು ಚಾಲೆಂಜ್ ಕ್ವಶನ್ ನಂದು. ಇದು ಅಥವಾ ಇದು ಎರಡರಲ್ಲಾದ್ರೂ ಒಂದು ಕೇಳಲೇಬೇಕು ಅವರು, ಆಯ್ತಾ? ಇದು ಅಥವಾ ಇದು 2070ಗೆ ನೆಟ್ ಝೀರೋ ಎಮಿಟರ್, ಆಯ್ತಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ಕ್ವಶನ್ ಎರಡು? ಆಯ್ತಾ? 2070 ಕೇಳ್ತಾರೆ ಇದನ್ನ. ನೆಕ್ಸ್ಟ್ ನೋಡಿ, ರೇರ್ ಅರ್ತ್ ಎಲಿಮೆಂಟ್ ಅಂತ ಹಾಕಿದೆ ನೋಡಿ, REE ಎಕ್ಸಾಂಪಲ್ ಕೇಳ್ತಾರೆ. ರೇರ್ ಅರ್ತ್ ಎಲಿಮೆಂಟ್ ಅಂದ್ರೆ ಯಾವುದು? ಓಕೆ, ರೇರ್ ಅರ್ತ್ ಎಲಿಮೆಂಟ್ ಅಂದ್ರೆ 17 ಇದೆ. 17 ಖನಿಜಗಳನ್ನು ಭಾರತ ಸರ್ಕಾರದವರು ರೇರ್ ಅರ್ತ್ ಎಲಿಮೆಂಟ್ ಅಂತ ಕರೀತಾರೆ.
17 ಮಿನರಲ್ಸ್ ಆರ್ ಕಾಲ್ಡ್ ಆಸ್ ರೇರ್ ಅರ್ತ್ ಎಲಿಮೆಂಟ್ಸ್. ಇದನ್ನು ಕೇಳ್ತೇನೆ. ಎಷ್ಟು ಕಣಿಜಗಳನ್ನು ರೇರ್ ಅರ್ತ್ ಅಂದ್ರೆ ತುಂಬಾ ಅಪರೂಪದ ಕಣಿಜಗಳು ಅಂತ ಕರೀತೇವೆ. ಈ ಅಪರೂಪದ ಕಣಿಜಗಳು ಎಷ್ಟಿದೆ ಅಂದ್ರೆ ದೇಶದಲ್ಲಿ 17 ತರ ಕಣಿಜಗಳನ್ನ ಅಪರೂಪದ ಕಣಿಜಗಳು ಅಂತ ಕರೀತಾರೆ. ರೇರ್, ಅಪರೂಪ, ಆಯ್ತಾ? REE ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಇದನ್ನು ಕೇಳ್ತಾರೆ. ಅವ್ರಿಗೇನೋ ಒಂದು ಕ್ವಶನ್ ಆಗಬೇಕಷ್ಟೇ, ಇದನ್ನ ಕೇಳ್ಬಿಡ್ತಾರೆ. ರೇರ್ ಅರ್ತ್ ಎಲಿಮೆಂಟ್ಸ್ ಅಂದ್ರೆ ಎಷ್ಟು? 17. ಇವೆಲ್ಲ ಏನಾಗುತ್ತೆ, ನಮ್ಮ ಭೂಮಿಯ ಮೇಲ್ಭಾಗದಲ್ಲೇ ಸಿಗುತ್ತೆ, ಕ್ರಸ್ಟ್ ಅಲ್ಲೇ ಸಿಗುತ್ತೆ. ನಾವು ತುಂಬಾ ಹೋಗ್ಬೇಕಾಗಿಲ್ಲ. ಆಲ್ ದೀಸ್ ಆರ್ ಫೌಂಡ್ ಆನ್ ದ ಕ್ರಸ್ಟ್. ಬಟ್ ನಾವು ತೆಗಿಯಷ್ಟು ಸಿಗೋದಿಲ್ಲ, ಸ್ವಲ್ಪ ಸಿಗುತ್ತೆ. ಗೊತ್ತಾಗ್ತದೆ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಭೂಮಿಯ ಮೇಲ್ ಕವಚದಲ್ಲಿ ಹೊರಪದರ ಏನಿದೆ ಕವಚ, ಕ್ರಸ್ಟ್ ಅಲ್ಲೇ ಸಿಗುತ್ತೆ. ಆದ್ರೆ ನಾವು ಒಟ್ಟಿಗೆ ಎಲ್ಲ ತೆಗಿಯಷ್ಟು ಸಿಗಲ್ಲ, ಸ್ವಲ್ಪ ಎಲ್ಲ ಕಡೆ ಸಿಗುತ್ತೆ. ಆಯ್ತಾ? ಇದು ಸಮಸ್ಯೆ ಇದ್ರದ್ದು. ಅದಕ್ಕೆ ನಮ್ಗೆ ಏನಾಗುತ್ತೆ, ಒಂದೇ ಸತಿ ಒಂದೇ ಕಡೆ ಸಿಗಲ್ಲ ಈ ಖನಿಜಗಳು. ದೇಶದಾದ್ಯಂತ ಎಲ್ಲಾ ಕಡೆ ಹರಡಿದೆ. ಆಯ್ತಾ? ನೆನಪಿಟ್ಕೊಳ್ಳಿ. ಒಂದು. ಇನ್ನೊಂದು ಪ್ಲಾಟಿನಂ ಗ್ರೂಪ್ ಎಲಿಮೆಂಟ್ಸ್ ಅಂತ, PGE. ಪ್ಲಾಟಿನಂ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ಆರ್ ಬರುತ್ತೆ. 6 ಆರ್ ಕಾಲ್ಡ್ ಅಸ್ PGE. ಪ್ಲಾಟಿನಂ ಗ್ರೂಪ್ ಅಲ್ಲಿ ಆರ್ ಇದೆ. ಗೊತ್ತಾಯ್ತಾ? ಆರ್ ಯಾವುದು ನೋಡಿ, ಪ್ಲಾಟಿನಂ, ಪ್ಯಾಲೇಡಿಯಂ, ರೋಡಿಯಂ, ರುಥಿನಿಯಂ, ಇರಿಡಿಯಂ, ಓಸ್ಮಿಯಂ, ಇವೆಲ್ಲ ಪ್ಲಾಟಿನಂ ಗ್ರೂಪ್ ಮಿನರಲ್ಸ್. PGE ಕರ್ನಾಟಕದಲ್ಲಿ ಸಿಗುತ್ತೆ. ಇದು ನಾನು ತೋರಿಸ್ಕೊಡ್ತೀನಿ, ಜಿಲ್ಲೆಗಳೆಲ್ಲ ಹೇಳ್ತೀನಿ. ಆಯ್ತಾ? ನೋಡಿ, ಅದರಲ್ಲೆಲ್ಲ ಹೆಸರು ಹಾಕ್ಬಿಟ್ಟಿದ್ದೀನಿ, ಫೋಟೋ ಹಾಕಿದ್ದೀನಿ ನನಗೆ. ರೇರ್ ಅರ್ತ್ ಎಲಿಮೆಂಟ್ 17. ಆಯ್ತಾ? ನೆನಪಿಟ್ಕೊಳ್ಳಿ. ಈ ಕ್ರಿಟಿಕಲ್ ಮಿನರಲ್ಸ್ ನ ಹೆಂಗ್ ಹೇಳಿದ್ರು ಭಾರತ ಸರ್ಕಾರದವರು? ಒಂದು, ಬೇರೆ ಬೇರೆ ದೇಶಗಳನ್ನ ನೋಡಿದ್ವಿ. ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ನೀತಿ ನಿಯಮಗಳಿದೆ, ಜೊತೆಗೆ ನಮ್ಮ ಮಿನಿಸ್ಟ್ರಿಗಳಿಗೆ ಯಾವ್ದು ಬೇಕು, ಮುಖ್ಯವಾಗಿ ನಮ್ಮ ಪವರ್ ಸೋರ್ಸ್ಗೆ, ಎನರ್ಜಿ, ಆಟೋಮಿಕ್ ಮಿನರಲ್ಸ್, ಕರೆಕ್ಟಾ? ಇವ್ರಿಗೆಲ್ಲ ಮಿನಿಸ್ಟ್ರೀಸ್ಗೂ ಯಾವ ಖನಿಜಗಳು ಮುಖ್ಯ, ಅದನ್ನೆಲ್ಲ ನೋಡಿ ಒಟ್ಟಿಗೆ ಒಂದು ಕ್ರಿಟಿಕಲ್ ಮಿನರಲ್ಸ್ ಲಿಸ್ಟ್ ಮಾಡಿದ್ದಾರೆ. ಗೊತ್ತಾಯ್ತಾ ಎಲ್ಲರಿಗೂ? ಭಾರತ ಸರ್ಕಾರದವರು 3 ಹಂತಗಳು, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ನಲ್ಲಿ ಕ್ರಿಟಿಕಲ್ ಮಿನರಲ್ಸ್ ನ ಐಡೆಂಟಿಫೈ ಮಾಡಿದ್ದಾರೆ. ಸ್ಟೇಜ್ 1 ಅಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಯಾವುದು, ನಮ್ಮಲ್ಲಿ ಯಾವ ರಾಜ್ಯಗಳಿಗೆ ಮತ್ತು ಕೇಂದ್ರಾಲಯ ಸಚಿವಾಲಯಗಳಿಗೆ ಯಾವ್ದು ಬೇಕು, ಅದನ್ನೆಲ್ಲ ತಗೊಂಡು ಈ ಲಿಸ್ಟ್ ಕೊಟ್ಟಿದ್ದಾರೆ. 30 ಕ್ರಿಟಿಕಲ್ ಮಿನರಲ್ಸ್. ಆಯ್ತಾ? ನೆನಪಿಟ್ಕೊಳ್ಳಿ. ಅವೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಲಿಸ್ಟ್. ಆಲ್ 30 ಮತ್ತೆ ಅದರ ಯೂಸಸ್, ಅಪ್ಲಿಕೇಶನ್ಸ್ ಕೊಟ್ಟಿದ್ದೀನಿ. ಆಯ್ತಾ? ಯಾವ ಮಿನರಲ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ. ಆಯ್ತಾ? ಪ್ಲೀಸ್ ನೆನಪಿಟ್ಕೊಳ್ಳಿ, ಕೇಳ್ತಾರೆ. ಇಲ್ಲಿ ನೋಡಿ, ಸಪರೇಟ್ ಆಗಿ ಲಿಥಿಯಂ ಹೇಳ್ತೀನಿ ನಾನು. ಯಾಕೆ ಅಂದ್ರೆ ಲಿಥಿಯಂ ಏನಾಗಿದೆ, ತುಂಬಾ ಹೋಗಿದೆ ಈಗ, ಎಲ್ಲ ಕಡೆ ನ್ಯೂಸ್ ಅಲ್ಲಿ ಇದೆ. ಲಿಥಿಯಂ ಏನಿದೆ, ಇಟ್ಸ್ ಅ ವೆರಿ ಲೈಟ್ ಎಲಿಮೆಂಟ್, ಕರೆಕ್ಟಾ? ಸೊ ಇದು 3 ತರ ಸಿಗುತ್ತೆ ನಮಗೆ. ಒಂದು, ಉಪ್ಪಿನ ಮೈದಾನಗಳಲ್ಲಿ, ಸಾಲ್ಟ್ ಫ್ಲಾಟ್. ಕೇಳಿದ್ರೆ ಎಲ್ಲರೂ ಸಾಲ್ಟ್ ಫ್ಲಾಟ್ಸ್? ಯಾಕೆಂದ್ರೆ ಎಲ್ಲ ಕಡೆಯಿಂದ ನೀರು ಬಂದು ಅಲ್ಲಿ ಸಂಗ್ರಹ ಆಗಿರುತ್ತೆ, ಖನಿಜಗಳು ಬಂದು ಸಂಗ್ರಹ ಆಗಿರುತ್ತೆ. ನಮ್ಮ ರನ್ ಆಫ್ ಕಚ್ ನಲ್ಲಿ ಸಿಗ್ಬೋದು, ಸಾಂಬಾರ್ ಲೇಕ್ ಸುತ್ತಮುತ್ತ ಸಿಗ್ಬೋದು. ಗೊತ್ತದಲ್ಲ, ಎಲ್ಲಿ ಸಾಲ್ಟ್ ಫ್ಲಾಟ್ಸ್, ಉಪ್ಪಿನಂಶ ಇರುತ್ತೆ, ಆ ಜಾಗಗಳಲ್ಲಿ, ಮರುಭೂಮಿಗಳಲ್ಲಿ ಸಿಗುತ್ತೆ. ಒಂದು. ಇನ್ನೊಂದು, ಅದರ ಲಿಥಿಯಂ ಸಿಗೋದು ಯಾವ ಶಿಲೆಗಳಲ್ಲಿ ಅಂದ್ರೆ ಪೆಗ್ಮಟೈಟ್. ಇದು ನಾನು ಬೇರೆ ಕ್ಲಾಸಲ್ಲಿ ಹೇಳಿದ್ದೀನಿ, ಬಟ್ ಇವಾಗ ನೆನಪಿಟ್ಕೊಳ್ಳಿ, ಪೆಗ್ಮಟೈಟ್. ಓಕೆ. ಲಿಥಿಯಂನ ಇವಾಗ ವೈಟ್ ಗೋಲ್ಡ್ ಅಂತೆಲ್ಲ ಕರೀತಾರೆ, ಫ್ಯೂಚರ್ ಫ್ಯೂಲ್ ಅಂತ ಕರೀತಾರೆ, ಕರೆಕ್ಟಾ? ಸೊ ಪೆಗ್ಮಟೈಟ್ ಏನು ಶಿಲೆ, ಇದು ಅಗ್ನಿಶಿಲೆ, ಅಂತಃಸರಣ ಅಗ್ನಿಶಿಲೆ, ಇಂಟ್ರೂಸಿವ್ ಇಗ್ನಿಯಸ್ ರಾಕ್ ಎಲ್ಲ ಸಿಗುತ್ತೆ. ನಮ್ಮ ಶ್ರೀರಂಗಪಟ್ಟಣದಲ್ಲಿರೋದು ಇದೆ, ಇಂಟ್ರೂಸಿವ್ ಇಗ್ನಿಯಸ್ ರಾಕ್, ಅಂತಃಸರಣ ಅಗ್ನಿಶಿಲೆ, ಪೆಗ್ಮಟೈಟ್, ಇದ್ರಲ್ಲಿ ಸಿಗುತ್ತೆ. ಇನ್ ಬಿಟ್ರೆ ವಾಲ್ಕೆನಿಕ್ ಕ್ಲೇ, ಜ್ವಾಲಾಮುಖಿ ಆದಾಗ ಮಣ್ಣು ಬರುತ್ತಲ್ಲ ಅದ್ರಲ್ಲಿ. ರಾಕ್ ಕ್ಲಾಸಲ್ಲಿ ಹೇಳಿದ್ದೀನಿ. ವೆರಿ ಗುಡ್, ಎಸ್, ಕರೆಕ್ಟಾ? ಲಿಥಿಯಂ. ಸೊ ಲಿಥಿಯಂ ಇವಾಗ ಪತ್ತೆ ಆಗಿರೋದು ಕಾಶ್ಮೀರ್, ನೆನಪಿಟ್ಕೊಳ್ಳಿ. 5.9 ಮಿಲಿಯನ್ ಟನ್ಸ್, ಜಮ್ಮು ಕಾಶ್ಮೀರದ ರಿಯಾಸಿ ಡಿಸ್ಟ್ರಿಕ್ಟ್ ನಲ್ಲಿ ಅತಿ ಹೆಚ್ಚಿದು. ಜಗತ್ತಿನಲ್ಲಿ 7ನೇ ಸ್ಥಾನದಲ್ಲಿ ಇದೆ ಇದೀಗ. ಆಯ್ತಾ? ಈ ಜಾಗ. ಅದ್ ಬಿಟ್ರೆ ರಾಜಸ್ಥಾನ್, ನಗೋರ್ ಜಿಲ್ಲೆ, ದೇಗಾನಾ ಅಂತ ಹೇಳಿ ಜಾಗ, ದೇಗಾನಾ ಜಾಗ, ನಗೋರ್ ಡಿಸ್ಟ್ರಿಕ್ಟ್ ಆಫ್ ರಾಜಸ್ಥಾನ್. ಆಯ್ತಾ? ಅದ್ ಬಿಟ್ರೆ ಕರ್ನಾಟಕದಲ್ಲಿ ಸಿಕ್ಕಿರೋದು ಸ್ವಲ್ಪ ನೋಡಿ, 1600 ಟನ್ಸ್ ಅಷ್ಟೇ ಕರ್ನಾಟಕದಲ್ಲಿ ಸಿಕ್ಕಿರೋದು, ಮಂಡ್ಯ, ಶ್ರೀರಂಗಪಟ್ಟಣ. ಆಯ್ತಾ?
ಆಯ್ತಾ. ಹಂಗೆ ಯಾದಗಿರಿಯಲ್ಲೂ ಪತ್ತೆಯಾಗಿದೆ. ಈಗ ಕರ್ನಾಟಕದಲ್ಲಿ ಯಾದಗಿರಿಯಲ್ಲೂ ಕೂಡ ಪತ್ತೆಯಾಗಿದೆ. ಮಂಡ್ಯ ಮತ್ತು ಯಾದಗಿರಿ ಕರ್ನಾಟಕದಲ್ಲಿ ಕೇಳ್ಬೋದಲ್ಲ. ಎಷ್ಟು ಜನ ಅನಿಸ್ತಾ ಇದೆ ಇದು ವೆರಿ ಇಂಪಾರ್ಟೆಂಟ್ ಅಂತ. ಕರ್ನಾಟಕದಲ್ಲಿ ನಮಗೆ ಲಿಥಿಯಂ ಸಿಗ್ತಾ ಇರೋದು ಎಲ್ಲಿ ಅಂತ ಕೇಳ್ಬೋದು. ಆಯ್ತಾ, ನೆನಪಿಟ್ಕೊಳ್ಳಿ. ಇದನ್ನ ಪತ್ತೆ ಹಚ್ಚಿದವ್ರು ಯಾರು ಅಂತ ಕೇಳ್ಬೋದಲ್ಲ. AMD ಅಂತ, ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್. AMD ಹೈದರಾಬಾದ್ ಅವರು, ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಅಂತ ಹೇಳಿ ಹೈದರಾಬಾದ್ ಅಲ್ಲಿ ಇದೆ. ಇದು ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್, ಪರಮಾಣು ಖನಿಜಗಳ ಒಂದು ಸಂಸ್ಥೆ. ಇದು ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಹೈದರಾಬಾದ್ ಅಲ್ಲಿ ಇದೆ. ಇದು ಇವರು ಪತ್ತೆ ಹಚ್ಚಿದ್ರು. ಬೆಂಗಳೂರಲ್ಲೂ ಇವ್ರದ್ದು ಆಫೀಸ್ ಇದೆ. ಇಲ್ಲಿ ನಮ್ಮ ಲಾ ಕಾಲೇಜ್ ಇದೆಯಲ್ಲ, ನ್ಯಾಷನಲ್ ಲಾ ಕಾಲೇಜ್ ಎದುರುಗಡೆ ಅಟಾಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಅವರ ಆಫೀಸು ಒಂದು ಬೆಂಗಳೂರಲ್ಲಿ ಕೂಡ ಇದೆ. ಅದರ ಅವರ ಮೇನ್ ಕಾರ್ಯಾಲಯ ಹೈದರಾಬಾದ್. ಓಕೆ. ಸೊ ಮಂಡ್ಯದಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಮರ್ಲಾಗಾಲ ಶ್ರೀರಂಗಪಟ್ಟಣದ ಹತ್ರ ಬರುತ್ತದೆ. ಮರ್ಲಾಗಾಲ ಶ್ರೀರಂಗಪಟ್ಟಣ. ಹಾ, ನೋಡಿರ್ತಾರೆ ನವೀನ್. ಹೌದು, ಕರೆಕ್ಟಾ. ಹಾ, AMD. ಹಾ, ಆಲಪಟ್ನ ಕೂಡ. ಮರ್ಲಾಗಾಲ ಆಲಪಟ್ನ ಎರಡು ಅಲ್ಲಲ್ಲೇ ಬರುತ್ತೆ. ನಾ ಯಾವ್ದೋ ಕ್ಲಾಸಲ್ಲಿ ಬರ್ದಿದ್ದೆ ಅನ್ಸುತ್ತೆ ಇದನ್ನ, ಯಾಕಂದ್ರೆ ನಾನೇ ಬರ್ದಿರೋ ಜ್ಞಾಪಕ ಇದೆ. ಮಂಡ್ಯ ಶ್ರೀರಂಗಪಟ್ಟಣ ಭಾಗದಲ್ಲಿ, ಮರ್ಲಾಗಾಲ ಆಲಪಟ್ನ ಭಾಗದಲ್ಲಿ ಇದೆ. ಆಯ್ತಾ, ನಾಪ್ಕಟ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಕ್ವಶನ್ ಬರುತ್ತೆ. ಅದೇ ಆಮೇಲೆ ಜೊತೆಗೆ ಟ್ಯಾಂಟಲಮ್ ಹೇಳಿದ್ನಲ್ಲ ಆಗ್ಲೇ. ಟ್ಯಾಂಟಲಮ್ ಅದ್ರ ಯಾವ ನದಿ ತೀರದಲ್ಲಿ ಸಿಕ್ಕಿತು ನಮಗೆ? ಸತ್ಲಜ್ ನದಿ ತೀರದಲ್ಲಿ ಪಂಜಾಬ್ ನಲ್ಲಿ ಸಿಕ್ಕಿದೆ. ಇದನ್ನು ಹುಡುಕ್ದವರು IIT ಅವರು, IIT ರೋಪರ್. IIT ರೋಪರ್ನ ವಿಜ್ಞಾನಿಗಳು, IIT ರೋಪರ್ನ ವಿದ್ಯಾರ್ಥಿಗಳು ಮತ್ತು ವಿಜ್ಞಾನಿಗಳು ಟ್ಯಾಂಟಲಮ್ ಹುಡುಕಿದ್ರು ಸತ್ಲಜ್ ನದಿ ತೀರದಲ್ಲಿ. ಆಯ್ತಾ, ನೆನಪಿಟ್ಕೊಳ್ಳಿ. ಹೇಳಿದಿಲ್ಲ, ಟ್ಯಾಂಟಲಮ್ ಸಿಕ್ಕಿದ್ರೆ ಏನಾಗುತ್ತೆ? ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗೆ ಸಖತ್ ಹೆಲ್ಪ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಕರೆಂಟ್ ಅಫೇರ್ಸ್ ಹೇಳ್ತಾ ನಾನು, ತುಂಬಾ ಅನ್ನೆಸೆಸರಿಯಾಗಿ ಟಾಪಿಕ್ನ ಎಳಿತಾ ಇಲ್ಲ. ಆಯ್ತಾ, ಯಾಕೆಂದ್ರೆ ಅಷ್ಟು ಅವಶ್ಯಕತೆನೂ ಇಲ್ಲ. ನೆಕ್ಸ್ಟ್ ನೋಡಿ, ಮಿನರಲ್ ರಿಸೋರ್ಸ್. ಇನ್ನೊಂದು ಬೀಚ್ ಸ್ಯಾಂಡ್ ಮಿನರಲ್ಸ್. ಎಷ್ಟು ಜನ ಕೇಳಿದ್ರೆ ಇದನ್ನ? BSM. ಇದನ್ನ ಒಂದು ಕ್ಲಾಸಲ್ಲಿ ಹೇಳಿದೀನಿ. ಬೀಚ್ ಸ್ಯಾಂಡ್ ಮಿನರಲ್ಸ್ ತುಂಬಾ ಇದೆ ಭಾರತ. ಬೀಚ್ ಸ್ಯಾಂಡ್ ಮಿನರಲ್ಸ್, ಹೌದಾ? ಸೊ ಬೀಚ್ ಸ್ಯಾಂಡ್ ಮಿನರಲ್ಸ್ ಅದೇ 7 ಬರುತ್ತೆ, ನೆನಪಿಟ್ಕೊಳ್ಳಿ ಇದನ್ನ. ಬೀಚ್ ಸ್ಯಾಂಡ್ ಮಿನರಲ್ಸ್ 7: ಇಲಿಮಿನೈಟ್, ರೂಟೈಲ್, ಜಿರ್ಕಾನ್, ಗಾರ್ನೆಟ್, ಮೊನೊಸೈಟ್, ಸಿಲಿಮಿನೈಟ್, ಲುಕೋಸಿನ್. ಈ ಇಷ್ಟನ್ನು ಬೀಚ್ ಸ್ಯಾಂಡ್ ಮಿನರಲ್ಸ್ ಅಂತ ಕರಿತೀವಿ. ಭಾರತದ ಕರಾವಳಿ ತೀರದಲ್ಲಿ ಸಿಗುತ್ತೆ. ಕರಾವಳಿ ರಾಜ್ಯಗಳು ಯಾವುದ್ರಲ್ಲಿ ಸಿಗುತ್ತೆ ಅಂದ್ರೆ ಮೇನ್ ಆಗಿ ಒಡಿಶಾ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್ ಮತ್ತು ಮಹಾರಾಷ್ಟ್ರ. ಆಯ್ತಾ, ನೆನಪಿಟ್ಕೊಳ್ಳಿ. ಬೀಚ್ ಸ್ಯಾಂಡ್ ಮಿನರಲ್ಸ್ ಅಲ್ಲಿ ಕರ್ನಾಟಕ ಇಲ್ಲ. ಆಯ್ತಾ, ಕರ್ನಾಟಕದಲ್ಲಿ ಅಷ್ಟಿಲ್ಲ. ಆಯ್ತಾ, ಈ 7 ಮಿನರಲ್ಸ್ ಗಳು ನೋಡ್ಕೊಳ್ಳಿ: ಇಲಿಮಿನೈಟ್, ರೂಟೈಲ್, ಜಿರ್ಕಾನ್, ಗಾರ್ನೆಟ್, ಮೊನೊಸೈಟ್, ಓಕೆ, ಸಿಲಿಮಿನೈಟ್, ಲುಕೋಸಿನ್. ಕೇರಳ, ಒಡಿಶಾ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ. ಬೀಚ್ ಸ್ಯಾಂಡ್ ಮಿನರಲ್ಸ್. ಆಯ್ತಾ,
ಗ್ಯಾರಂಟಿ ಕ್ವಶನ್ ಇದುವೆ ಬೀಚ್ ಅಂಡ್ ಮಿನರಲ್ಸ್ ನನಗೆ ಗೊತ್ತಿರೋ ಪ್ರಕಾರ ವೆರಿ ಇಂಪಾರ್ಟೆಂಟ್. ಇವತ್ತಿನ ಕ್ಲಾಸಿಂದ ಒಂದು ಕ್ವಶನ್ ಬರುತ್ತೆ ನೋಡಿ. ನೆಕ್ಸ್ಟ್ ನೋಡಿ ಕರ್ನಾಟಕ ಮಿನರಲ್ ರಿಸೋರ್ಸ್ ಆಫ್ ಕರ್ನಾಟಕ. ಕರ್ನಾಟಕ ನೋಡಿ ಆಲ್ರೆಡಿ ನಾನು ಹೇಳಿದ್ದೀನಿ, ಈಗ 3 ಬೆಲ್ಟ್ ಬರುತ್ತೆ. ಒಂದು ಸೆಂಟ್ರಲ್ ಬೆಲ್ಟ್, ಇನ್ನೊಂದು ನೈಋತ್ಯ ಭಾಗ ಮತ್ತು ಕರಾವಳಿ. 3 ಬೆಲ್ಟ್ ಇದೆ ಕರ್ನಾಟಕದಲ್ಲಿ. 2020 ನಮ್ಮ ಸಮೀಕ್ಷೆ ಪ್ರಕಾರ, ಇತ್ತೀಚಿನ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ನೋಡಿ ಆಲ್ಮೋಸ್ಟ್ 78-79% ವೆನೆಡಿಯಂ ಇದೆ, 69% ಐರನ್ ಓರ್ ಇದೆ. ದೇಶದ 69% ಐರನ್ ಓರ್ ಭಾರತ ಕರ್ನಾಟಕದಲ್ಲಿ ಸಿಗುತ್ತೆ. 41% ಟಂಗ್ಸ್ಟನ್, 36% ಆಸ್ಬೆಸ್ಟಾಸ್, 25% ಲೈಮ್ಸ್ಟೋನ್, 19% ಗೋಲ್ಡ್, 25% ಮ್ಯಾಂಗನೀಸ್, 12% ಕೈನೈಟ್, 7% ಪ್ಲಾಟಿನಮ್ ಗ್ರೇಡ್ ಮಿನರಲ್ಸ್ PGM. ಆಯ್ತಾ? ಇಲ್ಲಿ ನೋಡಿ ಎಲ್ಲಾ ಖನಿಜಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ಕೊಟ್ಟಿದ್ದೀನಿ, ಜಿಲ್ಲೆಗಳನ್ನ ಕೊಟ್ಟಿದೆ ನೋಡಿ. ಫಸ್ಟ್ ಬಾಕ್ಸೈಟ್ ನೋಡಿ, ಬೆಳಗಾವಿ, ಚಿಕ್ಕಮಗಳೂರು, ಉತ್ತರ ಮತ್ತು ದಕ್ಷಿಣ ಕನ್ನಡ, ಉಡುಪಿ ಬಾಕ್ಸೈಟ್. ಕ್ರೋಮೈಟ್ ನೋಡಿ ಚಿಕ್ಕಮಗಳೂರು, ಹಾಸನ, ಮೈಸೂರು ಕ್ರೋಮೈಟ್. ಗೋಲ್ಡ್ ನೋಡಿ ಚಿತ್ರದುರ್ಗ, ಧಾರವಾಡ, ಕಲಬುರಗಿ, ಹಾಸನ, ಹಾವೇರಿ, ಹುಬ್ಳಿ, ಕೋಲಾರ, ರಾಯಚೂರು, ತುಮಕೂರು. ಗೋಲ್ಡ್ ಎಷ್ಟೊಂದು ಕಡೆ ಪತ್ತೆ ಆಗಿದೆ ಅಂತ ಕೇಳಿದ್ರಿ ತಾನೆ. ಮೇನ್ ಆಗಿ ನಾವು ಗಣಿಗಾರಿಕೆ ಮಾಡ್ತಾ ಇರೋದು ರಾಯಚೂರು ಹಟ್ಟಿನಲ್ಲಿ, ಹಳೆ ಗಣಿ ಕೋಲಾರ. ಅದ್ ಬಿಟ್ರೆ ಈಗ ಹುಬ್ಳಿ, ಹಾವೇರಿ, ಹಾಸನ, ಕಲಬುರಗಿ, ಧಾರವಾಡ, ಚಿತ್ರದುರ್ಗ, ತುಮಕೂರಲ್ಲೂ ಸಿಕ್ಕಿದೆ. ಲಿಥಿಯಂ ಮಂಡ್ಯ ಅಂಡ್ ಯಾದಗಿರ್. ಆಯ್ತಾ? ಹಾ, ಗೋಲ್ಡ್ 19% ಪ್ರೈಮರಿ ಗೋಲ್ಡ್. ಬೇರೆ ರಾಜ್ಯಗಳಲ್ಲೂ ಗೋಲ್ಡ್ ಪತ್ತೆ ಆಗಿದೆ ಈಗ, ಕರೆಕ್ಟಾ? ಆದ್ರೆ ಮೈನಿಂಗ್ ಪ್ರೊಡಕ್ಷನ್ ಕರ್ನಾಟಕ ನಂಬರ್ 1. ಗೊತ್ತಾಗ್ತಿದೆಯಾ? ನೀವು ಕನ್ಫ್ಯೂಸ್ ಮಾಡ್ಕೋತಾ ಇದ್ರೆ ಏನಂದ್ರೆ, ರಿಸರ್ವ್ ಇದು 19% ರಿಸರ್ವ್, ಅತಿ ಹೆಚ್ಚು ರಿಸರ್ವ್ ಕರ್ನಾಟಕದಲ್ಲೇ ಸಿಗೋದು ದೇಶದಲ್ಲಿ. ಬಾಕಿ ರಾಜ್ಯಗಳು ಸ್ವಲ್ಪ ಇದೆ. ಪ್ರೊಡಕ್ಷನ್ ಜಾಸ್ತಿ ಇರೋದು ನಮ್ದೆ. ಅರ್ಥ ಆಯ್ತಾ ಈಗ ಎಲ್ಲರೂ? ಪ್ರೊಡಕ್ಷನ್ ಬೇರೆ ಎಲ್ಲೂ ಆಗ್ತಾ ಇಲ್ಲ, ಪ್ರೊಡಕ್ಷನ್ ಆಗ್ತಾ ಇರೋದು ನಂಬರ್ 1 ನಮ್ದೆ. ಗೊತ್ತಾಯ್ತಾ ಎಲ್ಲರಿಗೂ? ಇಲ್ಲಿ ಇದೇ ಹಾಕಿದೀನಿ ನೋಡಪ್ಪ, ನೋಡಿ ಗೋಲ್ಡ್ ಇಲ್ಲಿ ಪ್ರೊಡಕ್ಷನ್ 98% ಇಂಡಿಯಾದಲ್ಲಿ ನಾವೇ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಗೊತ್ತಾಯ್ತಾ ಈಗ? ಬಾಕಿ ರಾಜ್ಯಗಳಲ್ಲೂ ಸಹ ಚಿನ್ನ ಇದೆ, ಸ್ವಲ್ಪ ಇದೆ, ಆದ್ರೆ ಅವರು ತೆಗಿಯಷ್ಟಿಲ್ಲ. ಕರ್ನಾಟಕದಲ್ಲಿ ಜಾಸ್ತಿ ಗಣಿಗಾರಿಕೆ ಮಾಡ್ತಾ ಇರೋದು. 98% ಭಾರತದ ಚಿನ್ನ ಉತ್ಪಾದನೆ ಆಗೋದು ಕರ್ನಾಟಕದಿಂದಾನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದು ನೋಡಿ? 98% ನೋಡಿ. ಇವಾಗ UP ಸೋನ್ಭದ್ರದಲ್ಲಿ ಪತ್ತೆ ಆಗಿದೆ, ಗೊತ್ತಾ ಚಿನ್ನ? ಕರೆಕ್ಟಾ? ಸೋನ್ಭದ್ರದಲ್ಲಿ ಸಿಕ್ಕಿದೆ ಚಿನ್ನ. ಅದು ಅವೆಲ್ಲ ಸೇರ್ಕೊಂಡ್ರೆ ಭಾರತದಲ್ಲಿ ಎಷ್ಟೊಂದು ಕಡೆ ಇದೆ, ಆದ್ರೆ ಪ್ರೊಡಕ್ಷನ್ ನಮ್ದೇ ಜಾಸ್ತಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ನೆಕ್ಸ್ಟ್ ಐರನ್ ಓರ್ ನೋಡಿ. ಐರನ್ ಓರ್ ಬಾಗಲಕೋಟೆ, ಬೆಳ್ಳಾರಿ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ, ದಾವಣಗೆರೆ, ಗದಗ್, ಉತ್ತರ ಕನ್ನಡ, ಶಿವಮೊಗ್ಗ, ತುಮಕೂರು. ಯಾಕಂದ್ರೆ ಲೈಮ್ ಸ್ಟೋನ್ ಕೇಳಿದ್ರು, ನೆನಪು ಇದೆಯಾ? ನಿಮ್ ಎಕ್ಸಾಮ್ ಅಲ್ಲಿ ಲೈಮ್ ಸ್ಟೋನ್ ಕೇಳಿದ್ರು. ಲೈಕ್ ಬಾಗಲಕೋಟೆ, ಬೆಳಗಾವಿ, ಬೆಳ್ಳಾರಿ, ಚಿಕ್ಕಮಗಳೂರು, ಇದೆಲ್ಲ ಉತ್ತರ ಭಾಗ ಮತ್ತು ದಕ್ಷಿಣ ಭಾಗದಲ್ಲೆಲ್ಲ ಲೈಮ್ ಸ್ಟೋನ್ ಸಿಗ್ತಾ ಇದೆ. ಮೇನ್ಲಿ ಉತ್ತರ ಕರ್ನಾಟಕದಲ್ಲಿ ಲೈಮ್ ಸ್ಟೋನ್. ನಿಕ್ಕಲ್ ಕೇಳ್ಬೋದಲ್ಲ, ಉತ್ತರ ಕನ್ನಡ ನಿಕ್ಕಲ್. ಕಾಪರ್ ಕೇಳ್ಬೋದು, ಚಿಕ್ಕಮಗಳೂರು, ಚಿತ್ರದುರ್ಗ ಮೇನ್ ಆಗಿ. ದೆನ್ ಆಸ್ಬೆಸ್ಟಾಸ್ ಚಿಕ್ಕಮಗಳೂರು, ಮೊಲಿಬ್ಡಿನಮ್ ಕೋಲಾರ, ರಾಯಚೂರು. ಈ ರೀತಿ ಇಂಪಾರ್ಟೆಂಟ್ ಖನಿಜಗಳನ್ನ ಅವರು ಒಂದೊಂದು ಜಿಲ್ಲೆಗಳನ್ನ ಕೇಳ್ಬಿಡ್ತಾರೆ. ನಾನೇನ್ ಮಾಡ್ತಾ ಇದ್ದೀನಿ ನೋಡಿ, ಎಲ್ಲರೂ ನೋಡಿ, ನಾನು ಇಷ್ಟಕ್ಕೆ ಮುಗಿಸ್ತಾ ಇಲ್ಲ, ಇನ್ನೂ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೋಡಿ ಎಲ್ಲರೂ, ಒಂದು ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ಎಲ್ಲರೂ. ಹಾ, ಇದು ಮಿನಿಸ್ಟ್ರಿ ಆಫ್ ಮೈನ್ಸ್ ಅವ್ರು ಕೊಟ್ಟರ ಒಂದು PDF. ಇದನ್ನ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಕಳಿಸ್ತೀನಿ, ಆಯ್ತಾ? ಕರ್ನಾಟಕದಲ್ಲಿ ಎಷ್ಟು ಖನಿಜಗಳು ಎಲ್ಲೆಲ್ಲಿ ಸಿಗ್ತಾ ಇದೆ ಅಂತ ನೋಡಿ. ಡೈಮಂಡ್ ಸಹ ಪತ್ತೆ ಆಗಿದೆ. ಎಷ್ಟು ಗೊತ್ತು? ರಾಯಚೂರ್ ಕಿಂಬರ್ಲೈಟ್ ಅಂತ ಕರೀತಾರೆ ಅದನ್ನ. ಕಿಂಬರ್ಲೈಟ್ಸ್ ಆಫ್ ರಾಯಚೂರ್ ನಲ್ಲಿ ಡೈಮಂಡ್ ಪತ್ತೆ ಆಗಿದೆ. ಗೊತ್ತಿತ್ತಾ ಎಲ್ಲರಿಗೂ? ಡೈಮಂಡ್ ನೋಡಿ, ಇದನ್ನ PDF ಕಳಿಸ್ತೀನಿ ನನಗೆ. ಗೋಲ್ಡ್ ಅಜ್ಜನಹಳ್ಳಿ, ತುಮಕೂರು ಪತ್ತೆ ಆಗಿದೆ. ಅಜ್ಜನಹಳ್ಳಿ, ತುಮಕೂರು. ಹಂಗೆ ತುಮಕೂರು ನಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು, ಆಡಿವಾಲ, ಒಬ್ಬಲಾಪುರ,
ಮಡು ಬ್ಲಾಕ್ ಇಲ್ಲಿ ಸಿಕ್ಕಿದೆ, ಮತ್ತೆ ಚಿನ್ನ ಚಿತ್ರದುರ್ಗದಲ್ಲಿ ಮತ್ತು ತುಮಕೂರಲ್ಲಿ. ಶಿವಮೊಗ್ಗದಲ್ಲಿ ಸಿಕ್ಕಿದೆ, ಬಾರಾಪುರ ಹೊಸಹಳ್ಳಿ ನೋಡಿ ಲೊಕೇಶನ್. ಇದು ಗೌರ್ಮೆಂಟ್ ಅವ್ರು ಕೊಟ್ಟಿರೋದ್ರಿಂದ ನಮಗೆ ಸುಲಭ. ಗೊತ್ತಾಯ್ತಾ ಎಲ್ಲರಿಗೂ? ಗೋಲ್ಡ್ ಎಲ್ಲೆಲ್ಲಿ ಪತ್ತೆಯಾಗಿದೆ ಈ ತರ. ಐರನ್ ಓರ್ ನೋಡಿ, ಕೆಂಕೇರಿ, ಮಲನಹಳ್ಳಿ, ಗುರುವಾಪುರ, ಕೆಂಪನಹಳ್ಳಿ, ದಾಸೋಡಿ, ಚಿತ್ರದುರ್ಗ ಎಲ್ಲ ಕರೆಕ್ಟಾ. ಕಂಡಿಕೆರೆ ಇವೆಲ್ಲ ಚಿತ್ರದುರ್ಗ. ನೋಡ್ತೀರಾ ಇದನ್ನ? ಮೈನ್ಸ್ ಕೊಟ್ಟಿದ್ದೀನಿ ನಾನು. ಮೈನ್ಸ್ ಎಲ್ಲಿ ಗಣಿಗಾರಿಕೆ ಮಾಡಬಹುದು. ಇವಾಗ ಲೈಮ್ ಸ್ಟೋನ್ ನೋಡಿ, ಬಾಗಲಕೋಟೆ, ಅಲ್ಲೆಲ್ಲಿ ಜಾಲಿಕಟ್ಟೆ, ಲೋಕಪುರ ಕರೆಕ್ಟಾ. ಹಂಗೆ ಪ್ಲಾಟಿನಂ ಗ್ರೇಡ್ ಮಿನರಲ್ಸ್ ನುಗ್ಗೆಹಳ್ಳಿ. ಈ ರೀತಿ ಎಲ್ಲಾದ್ರದ್ದು ನಾನೇನ್ ಮಾಡಿದ್ದೀನಿ, ಮಿನರಲ್ಸ್ ನ ಡೈರೆಕ್ಟ್ ಗೌರ್ಮೆಂಟ್ ಸೋರ್ಸ್ ಇಂದ ತೋರಿಸ್ತಾ ಇದ್ದೀನಿ. ಈ PDF ನ ನಾನು ನಿಮ್ಗೆ ಕಳಿಸ್ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇಂಪಾರ್ಟೆಂಟ್ ಮಿನರಲ್ಸ್ ನ ನಾನು ನಿಮ್ಗೆ ಹೇಳಿದ್ದೀನಿ, ಮರಿಬೇಡಿ ಆಯ್ತಾ. ಯಾವ್ಯಾವ ಮಿನರಲ್ಸ್ ಇದೆ, ಎಲ್ಲೆಲ್ಲಿದೆ ಅಂತ ಕೊಟ್ಟಿದ್ದೀನಿ. ಅದರದ್ದು PDF ಕೂಡ ಕಳಿಸ್ತಾ ಇದ್ದೀನಿ, ಮೈನಿಂಗ್ ಎಲ್ಲೆಲ್ಲಿ ಆಗ್ತಾ ಇದೆ ಅದರದ್ದು. ಹೇಮಂತ್, ಕರ್ನಾಟಕ ಪ್ರೈಮರಿ ಗೋಲ್ಡ್ ಪ್ರೊಡಕ್ಷನ್ 98% ಕರ್ನಾಟಕ. ಇಲ್ಲಿ ನೋಡಿ ಸ್ಟಾಟಿಸ್ಟಿಕ್ಸ್ ನೋಡಿ, ಎಲ್ಲರೂ ನೋಡಿ ಒಂದ್ಸತಿ ಸ್ಟಾಟಿಸ್ಟಿಕ್ಸ್. ಇಲ್ಲಿ ಗೋಲ್ಡ್ ಇಲ್ಲಿ ನೋಡಿ 98%. ಗೋಲ್ಡ್. ಹಂಗೆ ಐರನ್ ಓರ್ ನೋಡಿ, ಐರನ್ ಓರ್ ಭಾರತದ 14% ಐರನ್ ಓರ್ ನಾವು ತೆಗಿತಾ ಇದೀವಿ. ಶೆಲ್, ಲೈಮ್ ಶೆಲ್ ಕೇಳಿದ್ರೆ ಎಲ್ಲರೂ. ಲೈಮ್ ಶೆಲ್ ಅಂದ್ರೆ ಚಿಪ್ ಎಲ್ಲ ಕರಾವಳಿ ತೀರದಲ್ಲಿ ಸಿಗುತ್ತೆ ಇದು ಲೈಮ್ ಶೆಲ್. ಕ್ಯಾಲ್ಸಿಯಂ ಕಾರ್ಬೊನೇಟ್ ಶೆಲ್ ಆಯ್ತಾ. ಮ್ಯಾಂಗನೀಸ್ ನೋಡಿ 100%. ಗೋಲ್ಡ್ ಅತಿ ಹೆಚ್ಚು ನಮ್ದೆ. ಗೊತ್ತಾಯ್ತಾ ಸ್ನೇಹಿತರೆ? ಸೊ ಇಂಪಾರ್ಟೆಂಟ್ ಮಿನರಲ್ಸ್ ಏನು? ಬೀಚ್ ಸ್ಯಾಂಡ್ ಮಿನರಲ್ಸ್, ರೇರ್ ಅರ್ತ್ ಮಿನರಲ್ಸ್, ಪ್ಲಾಟಿನಂ ಗ್ರೇಡ್ ಮಿನರಲ್ಸ್, ಕ್ರಿಟಿಕಲ್ ಮಿನರಲ್ಸ್ ಕರೆಕ್ಟಾ, ಅವೆಲ್ಲ ಹೇಳಿದ್ದೀನಿ ನಾನು. ಮತ್ತು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮೈನ್ಸ್ ಇದೆ ಅದರ ಲಿಸ್ಟ್ ಕೊಡ್ತಾ ಇದ್ದೀನಿ ವಿತ್ PDF ಆಯ್ತಾ. ಆ PDF ಗ್ರೂಪ್ ಕಳಿಸ್ತಾ ಇದ್ದೀನಿ ಈಗ, ಸರಿನಾ? ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಲ್ಲಿ ಮಿನರಲ್ಸ್ ಕೂಡ ಒಂದು. ಇದರಿಂದ ಒಂದು ತರಗತಿಗೆ ಒಂದು, ಈ ನಮ್ಮ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬರುತ್ತೆ ಆಯ್ತಾ. ಯಾಕೆಂದ್ರೆ ತುಂಬಾ ಜಾಸ್ತಿ ನಾವು ಸ್ಟ್ರೆಚ್ ಮಾಡಿದ್ರು ಏನಾಗುತ್ತೆ, ಓದಕ್ಕಾಗಲ್ಲ ಈಗ ಈ ಟೈಮಲ್ಲಿ. ಎಷ್ಟು ಬೇಕಷ್ಟೇ, ಯಾಕಂದ್ರೆ ಎಲ್ಲಾ ಎಕ್ಸಾಮ್ಗೂ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದೀನಿ ನಾನು ಇದನ್ನು. ನೆಕ್ಸ್ಟ್ ತರಗತಿಗೆ ವೇಟ್ ಮಾಡಿ, ನಾನು ಇನ್ನೊಂದೆರಡು ತರಗತಿಗಳು ಮಾಡಿ ಕರೆಂಟ್ ಅಫೇರ್ಸ್ ಹೋಗ್ತೀನಿ ಆಯ್ತಾ. ವಿಲ್ ಸ್ಟಾರ್ಟ್ ವಿತ್ ಕರೆಂಟ್ ಅಫೇರ್ಸ್. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಸೊ ಸ್ಟಡಿ ವೆಲ್ ಸ್ನೇಹಿತರೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ದಯವಿಟ್ಟು ನಮ್ಮ ತರಗತಿಗಳ ಬಗ್ಗೆ ಹೇಳಿ ಎಲ್ಲರಿಗೂ. ಇವಾಗ್ಲಾರು ನಾವು ಆಲ್ಮೋಸ್ಟ್ ಲೈಕ್ ಒಂದು ಹಂತಕ್ಕೆ ತಗೊಂಡ್ ಬಂದಿದ್ದೀನಿ ಸಿಲೆಬಸ್ನ, ಕರೆಕ್ಟಾ. ನಮ್ಮ ಮೇನ್ಸ್ ಪ್ರಿಲಿಮ್ಸ್ ಆದ್ಮೇಲೂ ಇನ್ನೊಂದಷ್ಟು ಕ್ಲಾಸ್ ಮಾಡ್ಬೋದು, ಹೌದು ತಾನೆ? ಹೌ ಮೆನಿ ಆಫ್ ಯು ಅಗ್ರಿ? ಪ್ರಿಲಿಮ್ಸ್ ಆದ್ಮೇಲೂ ಕೂಡ ನಾವು ಮೇನ್ಸ್ಗೆ ಇನ್ನೊಂದಷ್ಟು ತರಗತಿಗಳನ್ನ ಮಾಡ್ಕೋಬಹುದು. ಆಸ್ ಎ ರಿಸಲ್ಟ್ ನೀವೆಲ್ಲರೂ ಸ್ವಲ್ಪ ಸ್ನೇಹಿತರಿಗೆ ಹೇಳಿ ನಮ್ಮ ತರಗತಿಗಳ ಬಗ್ಗೆ. ನಮ್ಮ ಲಿಂಕ್ ನಿಮ್ಗೆ ಕಳಿಸ್ತೀನಿ, ಮತ್ತೆ ಇನ್ನೊಂದ್ಸತಿ ರಿವಿಷನ್ಗಾರು ಅವ್ರಿಗೆ ಕಳಿಸ್ಕೊಡಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಎಲ್ಲರೂ.